ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಈ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ನಮಗಾಗಿ ಗಂಗಾವತಿಯ ಶ್ರೀಮತಿ ಲಲಿತಾ ಕಂದಗಲ್ ಮೇಡಮ್ ಅವರು ಈ ಒಂದು ಧ್ಯಾನ ಕಸ್ತೂರಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬರ್ತಾರೆ. ಆ ತಿಂಗಳು ಧ್ಯಾನ ಕಸ್ತೂರಿ ಮ್ಯಾಗಝಿನ್ ಅಲ್ಲಿ ಏನೇನು ಅವರು ಅದರೊಳಗಿರುವ ಒಂದು ವಿಷಯಗಳ ಬಗ್ಗೆ, ಆ ವಿಷಯಗಳನ್ನ ಕುರಿತು ನಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಸೊ ಹಾಗೆ ಈ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳ ಧ್ಯಾನ ಕಸ್ತೂರಿ ಬಗ್ಗೆ ತಿಳಿಸಕ್ಕೆ ನಮ್ ಜೊತೆ ಲಲಿತಾ ಕಂದಗಲ್ ಮೇಡಮ್ ಅವರಿದ್ದಾರೆ. ಸೊ ನಾವೆಲ್ಲರೂ ಲಲಿತಾ ಮೇಡಮ್ ನ ಸ್ವಾಗತಿಸೋಣ. ವೆಲ್ಕಮ್ ಮೇಡಮ್ ಅಂಡ್ ಓವರ್ ಟು ಯು. ಥ್ಯಾಂಕ್ ಯು. ಈ ಒಂದು ಸದಾವಕಾಶಕ್ಕಾಗಿ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸುತ್ತಾ, ಈ ಒಂದು ಜೈಹೋ ಮೆಡಿಟೇಷನ್ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ನಡೆಸ್ಕೊಡ್ತಾ, ಆತ್ಮೀಯರೇ, ನಮ್ಮ PSSM ನಲ್ಲಿ 3 ಮುಖ್ಯ ಆಧಾರ ಸ್ತಂಭಗಳು ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸ್ವಾಧ್ಯಾಯ ಅಂದ್ರೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಬೇಕು ಅನ್ನೋದು. ಹಾಗಾದ್ರೆ ಆ ನಿಟ್ಟಿನಲ್ಲಿನೇ ಸ್ವಾಧ್ಯಾಯಕ್ಕಾಗಿನೇ ನಮ್ಮ PSSM ವತಿಯಿಂದ ಪ್ರತಿ ತಿಂಗಳು ಪ್ರಕಟಿಸಲ್ಪಡುತ್ತಿರುವ ಒಂದು ಮಾಸಪತ್ರಿಕೆ, ಹೊಸ ಯುಗದ ಆಧ್ಯಾತ್ಮಿಕ ಕನ್ನಡ ಮಾಸಪತ್ರಿಕೆ ಅಂದ್ರೆ ಅದು ಧ್ಯಾನ ಕಸ್ತೂರಿ. ಇಂಗ್ಲಿಷ್ ನಲ್ಲಿ ಸ್ಪಿರಿಚುವಲ್ ಇಂಡಿಯಾ, ಸ್ಪಿರಿಚುವಲ್ ಸೈನ್ಸ್ ಅಂತಿದೆ. ಎರಡೂ ಇದಾವೆ ಅವು. ಮತ್ತೆ ಇಡೀ ವರ್ಲ್ಡ್ ವೈಡ್ ಹೋಗೋದಕ್ಕಾಗಿ ಸ್ಪಿರಿಚುವಲ್ ಇಂಡಿಯಾ ಭಾರತಕ್ಕಾಗಿ, ಪ್ರಪಂಚದಾದ್ಯಂತ ಸ್ಪಿರಿಚುವಲ್ ಸೈನ್ಸ್ ಅಂತೇಳಿ, ಮತ್ತು ತೆಲುಗುದಲ್ಲಿ ಧ್ಯಾನ ಜಗತ್ ಅಂತ ಇದೆ, ಹಿಂದಿಯಲ್ಲಿ ಕೂಡ ಧ್ಯಾನ ಬಗ್ಗೆ ಇದೆ. ಹೀಗೆ ನಾವು ಪತ್ರಿಜಿ ಅವರ ಮುಖ್ಯ ಉದ್ದೇಶ ಕೇವಲ ಧ್ಯಾನ ಮಾಡುವುದಲ್ಲ, ನಮಗೆ ಬಂದ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಹುಡುಕಬೇಕು, ಉತ್ತರಗಳು ನಮ್ಗೆ ಸಿಗಬೇಕು ಅಂದ್ರೆ ನಾವು ಅಧ್ಯಯನ ಮಾಡ್ಬೇಕು ಆಧ್ಯಾತ್ಮಿಕ ಪುಸ್ತಕಗಳನ್ನು ಅಂತ. ಆ ನಿಟ್ಟಿನಲ್ಲಿ ಈ ಬಾರಿಯ ಸಂಚಿಕೆಯನ್ನ ವಿಶೇಷವಾಗಿ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳ ಜನ್ಮದಿನ ಇರೋದ್ರಿಂದ ಅವರ ಮುಖಪುಟ ಇದ್ರು ಕೂಡ, ಮತ್ತೆ PSSM ನ ಎಲ್ಲ ವಿಚಾರಗಳು, ಕೂಡಲ ಸಂಗಮದಲ್ಲಿ ಆದಂತಹ BD ಜತ್ತಿ ಅವರ ಒಂದು ಸಂದೇಶ ಇದರಲ್ಲಿದೆ, ಡಾಕ್ಟರ್ ಅರವಿಂದ್ ಜತ್ತಿ ಅವರ ಸಂದೇಶ, ಮತ್ತು ಮುಖ್ಯವಾಗಿ ಆ ಒಂದು ಕೂಡಲ ಸಂಗಮದ ವಚನ ಧ್ಯಾನ ಮಹಾಸಂಗಮದಲ್ಲಿ ಗುರು ಮಹಾಂತ ಮಹಾಸ್ವಾಮೀಜಿ ಅವರು ಮಾಡಿದ ಭಾಷಣದ ಮತ್ತು ಆಧ್ಯಾತ್ಮಿಕ ಪ್ರವಚನದ ಒಂದು ಲೇಖನ ಕೂಡ ಇದರಲ್ಲಿದೆ. ಇನ್ನೂ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ ಪತ್ರಿಜಿ ಅವರ ವಾಣಿ, ಅದರೊಂದಿಗೆ ನಿದ್ರೆ ಸಾವು ನಮಗೆ ಪ್ರಕೃತಿ ಕೊಟ್ಟ ವರ, ಆದರೆ ನಮಗೆ ನಾವೇ ಕೊಟ್ಟುಕೊಳ್ಳಬೇಕಾದ ಒಂದು ದೊಡ್ಡ ವರ ಇದೆ, ಅದು ಧ್ಯಾನ. ನಮಗೆ ನಾವೇ ಕೊಟ್ಟುಕೊಳ್ಬೇಕಾಗಿದ್ದು ಆ 3ರ ಈಗಾಗಲೇ ಲೇಖನ ಕಳೆದ ಬಾರಿ ಸಂಚಿಕೆಯಲ್ಲಿ ಇತ್ತು, ಅದರ ಮುಂದುವರಿದ ಭಾಗವೂ ಇದರಲ್ಲಿದೆ. ಮುಖ್ಯವಾಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 117ನೇ ಜನ್ಮದಿನ ಇದೇ ತಿಂಗಳ ಏಪ್ರಿಲ್ 1ನೇ ತಾರೀಕು ಆಚರಿಸಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ PSSM ನ ವತಿಯಿಂದ ಒಂದು ದೊಡ್ಡ ಬಳಗ, ಅಲ್ಲಿ ಒಂದು ದೊಡ್ಡ ಸ್ಟಾಲ್ ಹಾಕಿ ಸುಮಾರು ಬಹಳಷ್ಟು ಧ್ಯಾನಿಗಳಿಗೆ ಧ್ಯಾನ ಪ್ರಚಾರವನ್ನ ಮಾಡಿದ್ರು. ಅವರ ಧ್ಯಾನದ ಅನುಭವಗಳಿದಾವೆ. ಈ ಮುಂಚೆ ಕೂಡ ಅಲ್ಲಿ ದಿವ್ಯಶ್ರೀ ಮೇಡಮ್ ಅವರು ಅಲ್ಲಿಯ ಶಿಕ್ಷಣ ಎಲ್ಲ ಸಂಸ್ಥೆಗಳಲ್ಲಿ ಧ್ಯಾನ ಪ್ರಚಾರ ಮಾಡಿದ್ರು. ಅದಾದ ನಂತರ ಸ್ಪಿರಿಚುವಲ್ ಇಂಡಿಯಾದ ಎಡಿಟರ್ ಆಗಿರುವಂತಹ ಶ್ರೀ ವೇಣುಗೋಪಾಲ್ ಮತ್ತು ಅವರ ಪತ್ನಿ ಸುಜನಾ ಮೇಡಮ್ ಅವರು ಕೂಡ ಆ ಒಂದು ತುಮಕೂರಿನಲ್ಲಿ ಧ್ಯಾನದ ಬೀಜವನ್ನ ಬಿತ್ತಿದ್ರು. ಅದು ಈಗ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳ್ಬಹುದು. ಆದ್ರಿಂದ ಇಂತಹ ಒಂದು ದೈವಿಕ ಸನ್ಯಾಸಿ, ಪ್ರಾಮಾಣಿಕ ಸೇವೆ ಮಾಡಿದಂತಹ ಶಿವಕುಮಾರ ಸ್ವಾಮಿಗಳ ಪರಿಚಯದೊಂದಿಗೆ ಅವರ 111 ವರ್ಷಗಳು ಬಾಳಿ ಬದುಕಿದಾಗ ಅದರಲ್ಲಿ 89 ವರ್ಷಗಳ ನಿರಂತರ ಸೇವೆಯನ್ನು ಮಾಡಿದ ತ್ಯಾಗಮೂರ್ತಿ ಇವರು. ಪ್ರತಿದಿನ 3 ಗಂಟೆಗೆ ಅವರ ಜೀವನದ ಆರಂಭ, ದಿನಚರ್ಯ ಆರಂಭವಾಗ್ತಾ ಇತ್ತು. ಧ್ಯಾನದಲ್ಲಿ ಅವರು ಮುಳುಗಿದ್ರು. ಅಂತ ತ್ಯಾಗಮೂರ್ತಿಯ ಒಂದು ಸರಳ ಪರಿಚಯವೂ ಇರುವಂತ ಈ ಧ್ಯಾನ ಕಸ್ತೂರಿಯಲ್ಲಿ ಮೊದಲನೇದಾಗಿ ನಾವು ಪತ್ರಿಜಿ ವಾಣಿಯನ್ನ ನೋಡೋಣ. ಪತ್ರಿಜಿ ವಾಣಿಯಲ್ಲಿ ಈ ಬಾರಿ 3 ವಿಷಯಗಳನ್ನ ಕೊಡ್ಲಾಗಿದೆ: ಕರ್ತವ್ಯ, ದೇವರು ಮತ್ತು ಗುರಿಗಳು. ನಾವು ಪ್ರಶ್ನೆಗಳಿಗೆ ಬರೀ ಹೊರಗಡೆ ಉತ್ತರವನ್ನೇ ನಿರೀಕ್ಷೆ ಮಾಡ್ತೀವಿ, ಅವರಿಂದ ಇವರಿಂದ. ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಪ್ರಮುಖ ಕರ್ತವ್ಯವೆಂದರೆ ನಮ್ಮದೇ ಆದ ಅಧ್ಯಯನ. ಈ ಮುಂದಿನ ಈ ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನ ಕಂಡುಕೋಬೇಕು. ಯಾವುದು ಪ್ರಶ್ನೆ? ನಾವು ಯಾರು? ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಯಾಕೆ? ನಮ್ಗೆ ದೇವ್ರು ಇಷ್ಟು ಪರೀಕ್ಷೆ ಯಾಕೆ ಒಡ್ಡಿದ್ದಾನೆ? ಈ ರೀತಿ ಒಂದಲ್ಲ ಒಂದು ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಮರಣ ಯಾಕೆ? ಆಮೇಲೆ ಕೆಟ್ಟವರೇ ಬಹಳ ಸುಖವಾಗಿ ಬದುಕ್ತಾ ಇದ್ದಾರೆ, ನಾವು ಒಳ್ಳೆಯವರಾಗಿ ನಮಗೆ ಯಾಕೆ ಕಷ್ಟ? ಹೀಗೆ ಪ್ರಶ್ನೆಗಳು ಬಂದಾಗ ಅವುಗಳಿಗೆ ಉತ್ತರಗಳನ್ನ ಹುಡುಕೋಬೇಕು, ನಮಗ್ ನಾವೇ ಹುಡುಕೋಬೇಕು. ನಿಖರವಾಗಿ ಜೀವನ ಅಂದ್ರೆ ಏನು? ಮಾನವನ ದುಃಖದ ಮೂಲ ಯಾವುದು?
ದುಃಖವು ಸ್ವಯಂ ಪ್ರೇರಿತವೇ ಅಥವಾ ದೇವರಿಂದ ನಿರ್ಧರಿಸಲ್ಪಟ್ಟಿದೆಯೇ? ಹಾಗಾದ್ರೆ ನಾವ್ ಇದನ್ನ ಬದಲಾಯಿಸಿಕೊಳ್ಳುವ ಯಾವ ಅಧಿಕಾರ ನಮಗಿಲ್ಲವೇ? ಇದೆಲ್ಲವನ್ನ ನಾವು ತಿಳ್ಕೊಬೇಕು ಅಂದ್ರೆ, ಅಸತ್ಯದಿಂದ ಸತ್ಯದ ಕಡೆ ಹೋಗ್ಬೇಕು ಅಂದ್ರೆ, ಕತ್ತಲೆಯಿಂದ ಬೆಳಕಿನ ಕಡೆ, ಮರಣದಿಂದ ಅಮರತ್ವದ ಕಡೆ ಹೋಗುವುದೇ ನಮ್ಮದೇ ಆದ ಜವಾಬ್ದಾರಿ. ಹಾಗಾದ್ರೆ ಇದಕ್ಕೆ ಯಾರೂ ಸಹಾಯ ಮಾಡಲಾರರು. ನಮಗೆ ಇದನ್ನ ಸಾಧಿಸ್ಬೇಕು ಅಂದ್ರೆ ನಾವು ಕಣ್ಣು ಮುಚ್ಚಿಕೊಳ್ಕೋಬೇಕು. ಅಂದ್ರೆ ಏನು? ಉಸಿರಾಟವನ್ನ ಗಮನಿಸಬೇಕು, ಅದೇ ಧ್ಯಾನ ಮಾಡಬೇಕು, ನಮ್ಮ ಸ್ವಂತ ಪ್ರಶ್ನೆಗಳಿಗೆ ನಮ್ಮದೇ ಉತ್ತರ ಸಿಗ್ಬೇಕು. ಅದೇ ನಮ್ಮ ಜವಾಬ್ದಾರಿ ಅಂತ. ನಿಜ, ನಾವು ಮೊದ್ಲೆಲ್ಲ ಹೊರಗಡೆನೆ ಪ್ರಶ್ನೆ ಮಾಡ್ತಿದ್ವಿ, ದೇವ್ರು ಹಿಂಗ್ಯಾಕ್ ಮಾಡಿದ, ಅವ್ರ ಹಂಗ್ಯಾಕ, ಇವ್ರ ಮುಂದೆ. ಈಗಿಲ್ಲ, ನಮ್ಮ ಪ್ರಶ್ನೆಗಳಿಗೆ ನಾವೇ ಉತ್ತರ ಹುಡುಕೊಳ್ತಾ ಇದೀವಿ. ಇನ್ನು ದೇವರು, ನಾವು ಈ ವಿಶ್ವದ ಜವಾಬ್ದಾರಿಯುತ ನಾಗರಿಕರು, ನಾವು ಜವಾಬ್ದಾರಿಯುತ ದೇವರುಗಳು. ಇದೇ ಹೊಸ ವಿಷಯ, ನನಗೆ ಇದೇ ಬಹಳ ಅಟ್ರಾಕ್ಷನ್ ಆಗಿತ್ತು ಈ ಸಂಸ್ಥೆಯಲ್ಲಿ. ನಾವೆಲ್ಲರೂ ದೇವರುಗಳು. ಇದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಕೇಳಿದೀನಿ. ಪ್ರತಿಯೊಬ್ಬರಲ್ಲೂ ದೈವ ಪದಾರ್ಥವಿದೆ, ರೇಣು ತೃಣ ಕಾಷ್ಟದಲ್ಲಿ ಭಗವಂತ ಇದ್ದಾನೆ. ಅದನ್ನ ನನಗೆ ಒಪ್ಪಿಕೊಳ್ಳಕ್ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಸತ್ಯ ತಿಳಿದು ನಾವು ಅಧ್ಯಯನ ಮಾಡಿದ್ಮೇಲೆ, ಧ್ಯಾನ ಮಾಡಿದ್ಮೇಲೆ, ನಿಜವಾಗ್ಲೂ ನಾವೇ ಆ ಪರಮಾತ್ಮನ ಒಂದು ಅಂಶ, ನಾವೇ ದೇವರು, ವಿ ಆರ್ ಗಾಡ್, ಅಂಶಾತ್ಮ ಅಂತ. ನಾವು ಆ ಆತ್ಮ ಅಂದ್ರೆ ಆ ಪರಮಾತ್ಮನ ಒಂದು ಅಂಶ. ಹಾಗಾದ್ರೆ ಭಗವಂತ ಸ್ವರೂಪಿಗಳು ನಾವು ಅನ್ನೋದನ್ನ ಒಪ್ಪಿಕೊಳ್ಳಕ್ಕೆ ಈಗ ಮನಸ್ಸಾಗ್ತಾ ಇದೆ. ಇನ್ನು ನಮ್ಮ ಗುರಿ, ಅದಕ್ಕೆ ನೋಡ್ರಿ ಸರ್, ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ, ನಾವ್ಯಾರು ಭಕ್ತರಾಗಬಾರದು, ನಾವೆಲ್ಲರೂ ಮಾಸ್ಟರ್ಗಳಾಗಬೇಕು. ಅದೇ ಮುಖ್ಯ. ನಮ್ಮನ್ನ ನಾವು ಕಡಿಮೆ ಅಂತ ಅನ್ಕೋಬಾರದು. ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಜೀಸಸ್ ಅವ್ರಿಗೆ ಇದ್ದಷ್ಟು ಶಕ್ತಿ ನಮಗಿದೆ, ಬುದ್ಧನಿಗಿದ್ದಷ್ಟು ಶಕ್ತಿ ನಮಗಿದೆ. ಆದರೆ ಅದು ಸಾಧಿಸಿಕೊಳ್ಳಬೇಕು ಅನ್ನೋದು. ಇನ್ನು ನೆಕ್ಸ್ಟ್ ಪತ್ರಿಜಿ ವಾಣಿ ನಂತರ ಬರೋದೇ ಗುರುವಾಣಿ. ಈ ಬಾರಿಯ ಗುರುವಾಣಿಯಲ್ಲಿ ರಮಣ ಮಹರ್ಷಿಗಳ ಬಗ್ಗೆ ಬಹಳ ಅದ್ಭುತವಾದ, ನಾವು ರಮಣರದು ಎಷ್ಟು ಕೇಳಿದ್ರು ಕಡಿಮೆನೆ. ಅವರು ಇಡೀ ವಿಶ್ವವೇ ಭಗವಂತನೆಂದು ಅರಿಯುವುದು ಹೇಗೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅವಾಗ, ನಿನ್ನಲ್ಲಿ ವಿವೇಕದ ದೃಷ್ಟಿಯನ್ನು ಬೆಳೆಸಿಕೊಂಡರೆ ಸಮಸ್ತ ವಿಶ್ವವೇ ಭಗವಂತನೆಂದು ಬ್ರಹ್ಮವನ್ನು ತಿಳಿಯದೆ ಅವನ ಸರ್ವವ್ಯಾಪಕ ತತ್ವವನ್ನು ಹೇಗೆ ತಿಳಿಯುವೆ? ನೋಡ್ರಿ, ಅದಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲದರಲ್ಲೂ ಬ್ರಹ್ಮ ತತ್ವವಿದೆ, ಎಲ್ಲವೂ ಬ್ರಹ್ಮ ಪದಾರ್ಥವೇ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ತತ್ವಮಸಿ, ಎಲ್ಲರೂ ಬ್ರಹ್ಮ ಪದಾರ್ಥ. ಇದನ್ನ ಫಸ್ಟ್ ನಮ್ಗೆ ಒಪ್ಕೊಳಕ್ ಆಗ್ತದೆ. ನಿಜವಾಗ್ಲೂ ಧ್ಯಾನ ಮಾಡಿದ್ಮೇಲೆ ಪ್ರತಿಯೊಂದರಲ್ಲೂ ದೈವವನ್ನ ನೋಡ್ತಾ ಇದೀವಿ. ಗಿಡ, ಮರ, ಪ್ರಾಣಿ, ಪಕ್ಷಿ, ಪುಸ್ತಕ, ಪ್ರತಿಯೊಂದು, ಈವನ್ ಸೈನ್ಸ್ ಪ್ರಕಾರ ಬಂದ್ರು ಕೂಡ ಪ್ರತಿಯೊಂದು ದೈವ ಪದಾರ್ಥವೇ. ಹೀಗೆ ಪ್ರತಿಯೊಂದು. ಈಗ ಇದು ಹೇಗೆ ಅನುಭವಕ್ಕೆ ಬರುತ್ತದೆ ಅಂತ ರಮಣರಿಗೆ ಕೇಳಿದ್ರೆ, ಯಾರು ಯಾವ ನೆಲದಲ್ಲಿ ನಿಂತಿದ್ದಾರೋ ಅನುಭವವು ಅದೇ ನೆಲೆಯಲ್ಲಿಯೇ ಇರುತ್ತದೆ. ನೋಡ್ರಿ, ಇದನ್ನ ಕೆಲವರು ನಾಸ್ತಿಕರು ಒಪ್ಪಿಕೊಳ್ಳಂಗಿಲ್ಲ, ಅದು ಅವ್ರ ಇಚ್ಛೆ. ಆದ್ರಿಂದ ಬಹಳ ಅದ್ಭುತವಾದ ಪ್ರಶ್ನೆಗಳು, ಅದಕ್ಕೆ ಸರಿಯಾದ ಉತ್ತರಗಳಿದೆ. ಪ್ರಪಂಚವು ಅಂತಿಮವಾಗಿ ನಿಜವಲ್ಲ ಎಂದು ತಾತ್ಕಾಲಿಕವಾಗಿ ಒಪ್ಪಿಕೊಳ್ಳುವುದು ಸುಲಭ, ಆದರೆ ಅದು ನಿಜವಾಗಿಯೂ ಅವಾಸ್ತವವಾಗಿದೆ ಎಂಬ ನಿರ್ಧಾರಕ್ಕೆ ಬರುವುದು ಕಷ್ಟ ಅಂತ ಒಂದು ಪ್ರಶ್ನೆ. ಆದ್ರೆ ನೀವು ಕನಸು ಕಾಣುತ್ತಿರುವಾಗಲೂ ಅಷ್ಟೇ, ನಿಮ್ಮ ಕನಸಿನ ಪ್ರಪಂಚ ನಿಜವಾಗಿದೆ. ಕನಸು ಇರುವವರೆಗೆ ನೀವು ನೋಡುವುದು, ಅನುಭವಿಸುವುದು ಇತ್ಯಾದಿ ಎಲ್ಲವೂ ನಿಜ. ಕನಸಿನಿಂದ ಎಚ್ಚರವಾದಾಗ ನೋಡ್ರಿ ಎಷ್ಟು ಪ್ರಶ್ನೆ ಅಂದ್ರೆ, ಈ ಪ್ರಪಂಚ ತಾತ್ಕಾಲಿಕ ಅಂತ ಒಪ್ಕೊಳಕ್ ಆಗಂಗಿಲ್ಲ. ನಾವೆಲ್ಲರೂ ಹೆಂಗ್ ಬದುಕ್ತಾ ಇದೀವಿ ಅಂದ್ರೆ, ಇದೇ ಶಾಶ್ವತ, ನಾನು ಪರ್ಮನೆಂಟ್. ಇವತ್ತೇ ಒಂದು ಸಾವನ್ನ ನೋಡಿ ಬಂದಿರ್ತೀವಿ, ಆದ್ರೂ ನಾವು ಹೆಂಗ್ ಬದುಕ್ತಾ ಇದೀವಿ ಅಂದ್ರೆ, ನಾನ್ ಪರ್ಮನೆಂಟ್ ಆಗಿ ಇಲ್ಲಿ ಇರ್ತೀನಿ, ಇದು ತಾತ್ಕಾಲಿಕ, ನಾನು ಹೋಗ್ತೀನಿ ಅನ್ನೋ ತರ ಬದುಕ್ತಾ ಇಲ್ಲ. ನಾವು ಶತಮಾನಗಳ ಇಲ್ಲೇ ಬದುಕ್ತೀವಿ ಅನ್ನೋ ತರ ಬದುಕ್ತಾ ಇದೀವಿ. ಹಾಗಾದ್ರೆ ಅದು ಕಷ್ಟ ಅಂತ ಹೇಳಿದಾಗ, ಹೌದು ಕಷ್ಟನೇ. ಈಗ ನೀವು ಕನಸು ಕಾಣ್ತಿರ್ತೀರಿ, ನೀವು ನೋಡ್ರಿ ಕನಸು ಕಾಣುವಾಗ ನಾವ್ ಹೆಂಗಿರ್ತೀವಿ ಅಂದ್ರೆ, ನಾನು ನಿಜವಾಗ್ಲೂ ವಾಸ್ತವದಲ್ಲಿ ಕನಸಿನಲ್ಲಿ ಕೂಡ ಅದು ಕನ್ಸಲ್ಲ, ಅದೇ ನಿಜ ಅನ್ನೋ ತರ ಇರ್ತೀವಿ. ಕನಸಿಂದ ಹೊರಗೆ ಎದ್ದ ತಕ್ಷಣ, ಅಯ್ಯೋ ಯಪ್ಪ, ಇಷ್ಟೊದ್ದು ನಾನು ಕಂಡದ್ದು ಕನ್ಸಾ ಅಂತ ಗಾಬರಿ ಆಗ್ತೀವಿ. ಹಂಗೆ ಮತ್ತೆ ನಾವು ಸತ್ತ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇಷ್ಟೊತ್ತು ಇದ್ದದೆಲ್ಲ ಇದು ಡ್ರಾಮಾ, ನಾಟಕ, ನಾನು ಕನ್ಸ್ ಇದ್ದೆ, ಅದು ಶಾಶ್ವತ ಅಲ್ಲ ಅನ್ನೋದು ಅವಾಗ ಗೊತ್ತಾಗ್ತದೆ. ಆಕ್ಚುಲಿ ಅವಾಗ ಗೊತ್ತಾಗೋದ್ಕಿಂತ ಮುಂಚೆ ಹೀಗೆ ಗೊತ್ತಾದ್ರೆ, ಆ ಸತ್ಯದಲ್ಲಿ ಇದ್ರೆ ನಾವು ಬಹಳ ಆರಾಮವಾಗಿ ಜೀವಿಸ್ಬೋದು, ಆನಂದವಾಗಿ ಜೀವಿಸ್ಬೋದು, ಆರೋಗ್ಯವಾಗಿ ಜೀವಿಸ್ಬೋದು, ನಿಸ್ವಾರ್ಥವಾಗಿ ಜೀವಿಸ್ಬೋದು. ಆದ್ರಿಂದ ಹಾಗೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪತ್ರಿಜಿ ಪ್ರಬೋಧನೆಗಳು. ಮುಖ್ಯವಾಗಿ ನಾನು ನಿಮ್ಗೆ ಈಗಾಗ್ಲೇ ಹಿಂದಿನ ಸಂಚಿಕೆಯಿಂದ ಮುಂದುವರಿದ ಇದು ಭಾಗ. ನಿದ್ರೆ ಸಾವು ತಾನಾಗೆ ಬರ್ತದೆ. ನಮಗೆ ನಿದ್ರೆ ಬರುತ್ತೆ, ಸಾವುನು ಬರುತ್ತೆ. ಒಂದು ದಿನ ನಾವು ಸಾಯ್ತೀವಿ. ಮೊನ್ನೆ ಅಷ್ಟೇ ಪಿರಮಿಡ್ ಮಾಸ್ಟರ್ ಭಾಗ್ಯ ಅವರು ಹೊರಟೋದ್ರು ಅಂತ ಕೆಲವ್ರಿಗೆ ಪ್ರಶ್ನೆ ಬರುತ್ತೆ. ಅಲ್ರಿ, ಮತ್ತೆ ನಾವು ಧ್ಯಾನ ಮಾಡ್ತೀವಲ್ಲ, ನಮಗ್ ಹಾರ್ಟ್ ಅಟ್ಯಾಕ್ ಆಗ್ಬಾರದು, ಅದೊಂದು ನೆಪ. ನಾವು ಈ ಭೂಮಿಯನ್ನ ಬಿಡ್ಬೇಕಾಗಿದೆ, ಈ ಶರೀರವನ್ನ ಬಿಡ್ಬೇಕಾಗಿದೆ. ಒಂದು ನೆಪಗಳು ಸೃಷ್ಟಿ ಆಗ್ತಾ ಇರ್ತವೆ ಅಷ್ಟೇ. ಅದರ ಸತ್ಯ ಏನು ಅಂದ್ರೆ, ನಾವು ನಮ್ಮ ಲೋಕಕ್ಕೆ ಹೋಗ್ಬೇಕಾಗಿದೆ, ಉನ್ನತ ಪ್ರಯಾಣ ಮಾಡ್ಬೇಕಾಗಿದೆ. ಈ ಜನ್ಮದ ಪ್ರಯಾಣ ಮುಗೀತು.
ಮುಂದಿನ ಜನ್ಮಕ್ಕೆ ಹೋಗ್ಬೇಕಾಗಿದೆ ಅಂದ್ರೆ ನಾವು ಈ ಶರೀರವನ್ನ ಬಿಡಬೇಕು. ಶರೀರವನ್ನು ಬಿಡುವುದೇ ಸಾವು, ಶರೀರವನ್ನ ಸೇರುವುದೇ ಜನನ, ಅಷ್ಟೇ. ಸರಿ, ಇಲ್ಲಿ ಅದಕ್ಕೆ ನಿದ್ರೆ ಸಾವು ತಾನಾಗೆ ಬರುತ್ತವೆ. ಧ್ಯಾನವೆಂಬ 3 ವಿಷಯಗಳನ್ನ ನಾವು ಗುರುತಿಟ್ಟುಕೊಂಡು ಪ್ರಕೃತಿ ಕೊಡುವ 2 ಮಹಾ ವರದಾನಗಳು ನಿದ್ರೆ ಮತ್ತು ಮರಣ. ಆದ್ರೆ ನಮಗೆ ನಾವೇ ಕೊಟ್ಟುಕೊಳ್ಳುವ ಮಹಾ ವರದಾನ ಅಂದ್ರೆ ಅದು ಧ್ಯಾನ. ಈ ಧ್ಯಾನದಿಂದ ನಾವು ಜನ್ಮ ಪುನರ್ಜನ್ಮಗಳ ಕರ್ಮಗಳ ಪ್ರಭಾವವನ್ನ ನಾವು ನೋಡ್ತೀವಿ. ನಾವೆಲ್ಲ ಪ್ರತಿ ಇದರಲ್ಲಿ ಕರ್ಮಗಳ ಅಂತಿಮ ಕೊನೆಯನ್ನು ನಾವು ಅನುಭವಿಸ್ಲೇಬೇಕು. ಅದು ಯಾರಿಗೂ ತಪ್ಪಿದ್ದಲ್ಲ, ಕೃಷ್ಣನಿಗೂ ತಪ್ಪಿದ್ದಲ್ಲ, ರಾಮನಿಗೂ ತಪ್ಪಿದ್ದಲ್ಲ. ಯಾಕಂದ್ರೆ ಇವ್ ನಾವು ರಾಮಾವತಾರ, ಕೃಷ್ಣಾವತಾರ, ಕಲಿಕೆ ಅವತಾರ. ಅವತಾರ ಅಂದ್ರೆ ಏನು? ಜನ್ಮಗಳೇ. ಮತ್ತೆ ಕೃಷ್ಣನಿಗೆ ಜನ್ಮಗಳು, ನಮಗೂ ಜನ್ಮಗಳೇ. ನಮ್ದು ಇದು ಅವತಾರನೇ. ಈ ಯಾವ ಅವತಾರದಾಗ ಇದೀವ್ರಿ ಅಂದ್ರೆ ಲಲಿತಾವತಾರದಲ್ಲಿ ಇದೀನಿ ಈಗ. ನೀವ್ ಯಾವ ಅವತಾರ? ಶಾಂತಲಾ ಮೇಡಮ್ ಶಾಂತಲಾ ಅವತಾರದಲ್ಲಿ ಇದಾರೆ ಈಗ ಅವರು. ಅಷ್ಟೇ, ನಮಗೂ ಅವತಾರಗಳೇ ಇವೆಲ್ಲ. ಆದ್ರಿಂದ ನಾವು ಈ ಪುನರಪಿ ಜನನಂ ಪುನರಪಿ ಮರಣದಲ್ಲಿ ಇಲ್ಲಿ ಹೇಳ್ತಾರೆ ಅವರು, ಕರ್ಮಗಳಿಗೆ ತಕ್ಕ ಪ್ರತಿಫಲ ಅನುಭವಿಸುತ್ತೇವೆ. ನಾವು ಕರ್ಮಗಳು ಎಂತ ಕರ್ಮಗಳನ್ನ ಮಾಡುತ್ತೇವೆ ಅಂತಹ ಪ್ರತಿಫಲವನ್ನೇ ನಾವು ಅನುಭವಿಸುತ್ತೇವೆ. ನಮ್ಮ ಕರ್ಮಗಳನ್ನು ಮತ್ತು ಜನ್ಮಗಳನ್ನು ಶುದ್ಧಿ ಮಾಡಿಕೊಳ್ಳುತ್ತೇವೆ. ಈ ಹಿಂದಿನ ಜನ್ಮದಲ್ಲಿ ನಾನು ಚೆನ್ನಾಗಿ ಕುಡಿದು ಸಿನಿಮಾ ಮಾಡಿ ನೋಡಿ ಹಾಳು ಮಾಡಿಕೊಂಡಿದ್ದರೆ ಆಗ ನಾನು ತಿಳಿದುಕೊಳ್ಳಲಿಲ್ಲ. ಜನ್ಮದಲ್ಲಿ ನಾವು ಅಲ್ಲಿ ಹೋಗಿ ಡಿಸೈನ್ ಮಾಡ್ಕೋತೀವಿ, ನಾನು ಮುಂದಿನ ಜನ್ಮದಲ್ಲಿ ಕುಡಿಯಂಗಿಲ್ಲ, ಸಿನಿಮಾ ನೋಡುವುದಿಲ್ಲ, ನನ್ನ ಶರೀರವನ್ನು ಚೆನ್ನಾಗಿ ಇಟ್ಟುಕೊಳ್ಳುತ್ತೇನೆ, ಈ ಜನ್ಮದಲ್ಲಿ ಚೆನ್ನಾಗಿ ತಿಂದಿದ್ದೇನೆ, ಆಗ ಹೆಚ್ಚು ಹೆಚ್ಚು ತಿಂದಿದ್ದೇನೆ, ಅದಕ್ಕೆ ಈ ಜನ್ಮದಲ್ಲಿ ಕಡಿಮೆ ತಿನ್ನುತ್ತೇನೆ, ಹೆಚ್ಚು ತಿನ್ನುವುದಿಲ್ಲ. ಈ ರೀತಿ ಅಂದ್ರೆ ನಾವು ಅಲ್ಲಿಂದನೇ, ಅದಕ್ಕೆ ಕೆಲವರು ನಾನು ಹಿಂದಿನ ಜನ್ಮದಲ್ಲಿ ಮಾಂಸ ಬಹಳ ತಿಂದಿದ್ದೇನೆ, ಈ ಜನ್ಮದಲ್ಲಿ ಸಸ್ಯಾಹಾರವನ್ನೇ ತಿನ್ನುತ್ತೇನೆ, ನನಗೆ ಎಷ್ಟೆಲ್ಲ ಬೇಕು ಅಂತ ನಮ್ಮ ಕಾಲೇಜ್ನಲ್ಲಿ ತಿಂದ್ಬಿಡ್ರಿ ಮೇಡಮ್ ಏನಾಗುತ್ತೆ ಅಂತಾರೆ. ಇಲ್ಲ, ನಾನು ಹಿಂದಿನ ಜನ್ಮಗಳೆಲ್ಲ ಮುಗಿದು ಬಿಟ್ಟೈತಿ, ಈ ಜನ್ಮದಲ್ಲಿ ಅದ್ರ ಮಾತೇ ಇಲ್ಲ ಅಂತ ಹೇಳ್ತಿರ್ತೀನಿ. ಹೀಗೆ ಜೀವಾತ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಲೇಖನವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜೀವಾತ್ಮ ಕಾಣುವ ಹಗಲಿನ ಕನಸುಗಳು ಮತ್ತು ರಾತ್ರಿ ಕನಸುಗಳು ಎರಡೂ ಒಂದೇ. ಇಲ್ಲಿ ಕನಸುಗಳ ಮೂಲಕ ಕೂಡ ನಮಗೆ ಪೂರ್ಣಾತ್ಮ ಕೆಲವು ಸಂದೇಶಗಳನ್ನ ಕಳಿಸ್ತಾ ಇರ್ತದೆ ಪ್ರತಿದಿನ. ಅದಕ್ಕೆ ಅದೇ ರೀತಿ ನಾವು ಹಗಲಿನಲ್ಲಿಯೂ ಸಹ ಕನಸನ್ನು ಕಾಣುತ್ತಿರ್ತೇವೆ. ಉದಾಹರಣೆ, ನಾನು MLA ಆಗ್ಬೇಕು, ಜಮೀನ್ದಾರ ಆಗ್ಬೇಕು, ಶಿಕ್ಷಕ ಆಗ್ಬೇಕು, ವ್ಯಾಪಾರಸ್ಥನಾಗ್ಬೇಕು ಅಂತೇಳಿ. ಈ ರಾತ್ರಿ ಕಾಣುವ ಕನಸುಗಳಿಗೂ ಹಗಲಿನಲ್ಲಿ ಕಾಣುವ ಕನಸುಗಳಿಗೂ ಏನೂ ವ್ಯತ್ಯಾಸವಿಲ್ಲ. ರಾತ್ರಿಯ ಕನಸುಗಳು ಮಾಯಾ ಪ್ರಪಂಚವೇ, ಹಗಲಿನ ಕನಸುಗಳು ಜಾಗೃತ ವ್ಯವಸ್ಥೆಯಲ್ಲಿ ಕಾಣುವ ಕನಸುಗಳು. ಅದು ಕೂಡ ಒಂದು ಮಾಯನೇ. ಎಲ್ಲವೂ ಇಲ್ಯೂಷನ್ಸ್, ಎಲ್ಲವೂ ಮಾಯೆ, ಎಲ್ಲವೂ ಮುಗಿಯುತ್ತದೆ. ಹೀಗೆ ತುಂಬಾ ಅದ್ಭುತವಾಗಿ ಲೇಖನವನ್ನ ಡಾಕ್ಟರ್ ಗೋವಿಂದರಾಜ್ ಅವರು ಬರೆದಿದ್ದಾರೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲಾ ನಶ್ವರ. ಅದಕ್ಕೆ ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಬಹಳ ಚೆನ್ನಾಗಿ ಲೈಫ್ ಈಸ್ ಡ್ರಾಮಾ, ನಾಟಕ ಮಾಡಕ್ ಬಂದಿದೀವಿ, ಈಗ ಈ ಪಾತ್ರದಲ್ಲಿ ಡ್ರಾಮಾ ಮಾಡಕತ್ತೀವಿ, ಚೆನ್ನಾಗಿ ಅಭಿನಯ ಮಾಡ್ಬೇಕಷ್ಟೇ. ಎಲ್ರು ವಾವ್ ಚೆನ್ನಾಗಿ ಮಾಡಿದ್ರೆ ನಾಟಕ ಅನ್ಬೇಕು. ಹಾಗೆ ಇಲ್ಲಿ ನೋಡ್ರಿ, ಹಿಟ್ಲರ್ ನಾನು ಉತ್ತಮ ರಾಜ ಎಂದುಕೊಂಡಿದ್ದ, ಆತನು ಸತ್ತಿದ್ದಾನೆ. ನೋಡ್ರಿ, ಯಾರು ಬಂದವ್ರು ಯಾರು ಉಳಿದಿಲ್ಲ, ಶ್ರೀಮಂತರು ಇರ್ಲಿ, ರಾಜ ಇರ್ಲಿ, ರಾಣಿ ಇರ್ಲಿ, ಯಾರಾದ್ರೂ ಕೃಷ್ಣ ಇರ್ಲಿ, ರಾಮ ಇರ್ಲಿ. ಅದಕ್ಕೆ ಆತ ಎಲ್ಲಿಯೋ ಯಾವುದೋ ಒಂದು ಲೋಕದಲ್ಲಿ ಆಳುತ್ತಿರುತ್ತಾನೆ. ರಾವಣಾಸುರ ನಾನು ಉತ್ತಮ ರಾಜನ ಎಂದುಕೊಂಡಿದ್ದ, ಎಲ್ಲರನ್ನೂ ಪೀಡಿಸುತ್ತಿದ್ದ. ಈಗ ಆತನು ಮಾಡಿದ ಕರ್ಮಗಳಿಗೆ ಆತನಿಗೆ ಕರ್ಮಫಲಗಳು ಸಿಗುತ್ತವೆ. ವೀರಪ್ಪನು ನಾನೊಬ್ಬ ದೊಡ್ಡ ಆನೆಕಳ್ಳ ದಂತಕಳ್ಳ ಅಂದುಕೊಂಡಿದ್ದ. ಆದರೆ ಈಗ ಆ ವೀರಪ್ಪನ ಯಾವುದೋ ಒಂದು ಲೋಕದಲ್ಲಿ ಅಳುತ್ತಿರ್ತಾನೆ. ಯಾಕಂದ್ರೆ ಅವ್ನು ಮಾಡಿದ ಕರ್ಮಗಳಿಗೆ ಇಂಥದ್ದೆಲ್ಲ ಮಾಡಿ ಬಂದ ಅಂತ ಪಶ್ಚಾತ್ತಾಪ ಪಡ್ತಿರ್ತಾನೆ. ಗಾಂಧೀಜಿ ಅಂತವ್ರು ಈಗ ಯಾವುದೋ ಒಂದು ಲೋಕದಲ್ಲಿ ಇರುತ್ತಾರೆ, ಅಲ್ಲಿ ಕೂಡ ಹಾಯಾಗಿರುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಅವರವರ ಕರ್ಮಕ್ಕೆ ಅನುಸಾರ ಪ್ರತಿಫಲ ಅನುಭವಿಸುತ್ತಾರೆ ಅನ್ನೋದನ್ನ ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು, ನಮ್ಮ ಈ ಒಂದು ಜೀವನವನ್ನ ಸ್ವಪ್ನದಂತೆ ಭಾವಿಸು. ಒಂದು ಕನಸಿನ DVJ ಅವ್ರು ನೋಡ್ರಿ, ಇರುವ ಕೆಲಸವ ಮಾಡು ಕಿರಿದನದೇ ಮನವಿಟ್ಟು. ನಾವು ಕೆಲವು ಕೆಲಸಗಳನ್ನ ಇದು ಸಣ್ಣದು, ಕಸ ಬಳೆದಂದ್ರೆ ಸಣ್ಣದಪ್ಪ, ಪಾತ್ರೆ ತೊಳೆದಂದ್ರೆ ಸಣ್ಣದು ಅನ್ಕೋತೀವಿ, ಏನು ಗೊತ್ತಿಲ್ಲ. ಅದಕ್ಕೆ ಇರುವ ಕೆಲಸ DVJ ಅವ್ರದ್ದು ಒಂದು ಕಗ್ಗವನ್ನ ಇಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ. ದೊರೆತದ ಹಸಾದವೆಂದುಣ್ಣು ಗೊಣಗಿಡದೆ. ನಿನಗೆ ಏನ್ ಸಿಕ್ಕಿದೋ ಅದನ್ನ ಪ್ರಸಾದ, ಹಸಾದ ಅಂದ್ರೆ ಪ್ರಸಾದ, ಅದು ತತ್ಸಮ ತದ್ಭವ ರೂಪ, ಪ್ರಸಾದವೆಂದು ಗೊಣಗದೆ ಊಟ ಮಾಡು. ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ. ಮಂಕುತಿಮ್ಮ, ಹೊರಡು ಕರೆ ಬರಲು ಅಳದೆ. ಅಳ್ಳಾರ್ದಂಗೆ ಕರೆ ಬಂದಾಗ, ಬಾಪಾ ಅಂತ ಅಲ್ಲಿಂದ ನಿನಗೆ ಕರೆ ಬಂತು, ನಿಂದು ಮುಗಿತಿ ಭೂಲೋಕದ ಪ್ರಯಾಣ ಅಂದಾಗ ನೀ ಹೊರಡಕ್ಕೆ ಅನುಕೂಲವ ಏನಾಗಿರ್ಬೇಕು, ರೆಡಿ ಆಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಗ್ಗದಲ್ಲಿ ಹೇಳಿದ್ದಾರೆ. ನಿಜ, ಕಗ್ಗ ಅಂದ್ರೆ ಒಂದು ನಾವು ಕನ್ನಡದ ಭಗವದ್ಗೀತೆ ಅಂತೀವಿ, ಅದರಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ನಾನು ಪತ್ರಿ ಸರ್ ಅವರ ಮಾತು ನನಗೆ ನೆನಪಾಗುತ್ತೆ. ಪತ್ರಿ ಸರ್ ಅವ್ರು ಯಾವ ಕೆಲಸ ಸಣ್ಣದ ಅನ್ಕೊಂತಿರ್ಲಿಲ್ಲ. ಮಳೆ ಬಂದ್ರೆ ಒಂದ್ ಚೇರ್ ಎತ್ಕೊಂಡು ತಾವೇ ಹೋಗ್ಬಿಡ್ತಿದ್ರು. ಮತ್ತೆ ತರಕಾರಿ ಹೆಚ್ಚುತ್ತಾ ಇದ್ರು. ನಮಗೆ ಕಡ್ಡಾಯವಾಗಿ ಬುದ್ಧ ಪೂರ್ಣಿಮೆಯಲ್ಲಿ ಕಡತಾಲ್ನಲ್ಲಿ ಅವರು ಊಟಕ್ಕೆ ಬಡಿಸ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲಿ ವೇದಿಕೆ ಇಳಿದ ತಕ್ಷಣ ಸೀದಾ ಮತ್ತೆ ನಾವು ಟಿಫಿನ್
ಬಡಿಸ್ತಾ ಇದ್ರು, ಊಟದ ಟೈಮಿಗೆ ಊಟಕ್ ಬಡಿಸ್ತಾ ಇದ್ರು. ಇದು ಸಣ್ಣದು ದೊಡ್ಡದು ಅಂತ ಅನ್ಕೊಂಡೇ ಇಲ್ಲ. ಆಮೇಲೆ ಯಾರ್ ಮನೆಗ್ ಬಂದ್ರು ಅಲ್ಲಿ ಕಡ್ಡಾಯ ಒಂದಾದ್ರೂ ಅವ್ರು ತರಕಾರಿನ ಅವ್ರು ತಾವೇ ಬೇಯಿಸೋರು, ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅನ್ನೋದು. ಆ ತರ ನಿಜವಾಗ್ಲು ಅದನ್ನ ನಾವು ಸರ್ ಅವರಿಂದ ಕಲಿಬೇಕು. ಈ ರೀತಿ ಮನುಷ್ಯನ ಬದುಕು ನಶ್ವರ, ಇಲ್ಲಿ ಯಾವ್ದು ಶಾಶ್ವತ ಅನ್ನುವಂಥದ್ದು ಏನೂ ಇಲ್ಲ ಅಂತ ಹೇಳಿ, ನಾನು ಕೇವಲ ಈ ಶರೀರ ಮಾತ್ರವಲ್ಲ, ಈ ಮನಸ್ಸು ಮಾತ್ರವಲ್ಲ, ಬುದ್ಧಿ ಮಾತ್ರವಲ್ಲ, ನಾನು ಆತ್ಮವನ್ನು ಧರಿಸಿದಂತ ಒಂದು ಆತ್ಮ ಚೈತನ್ಯ ನಾನು ಅಂತ ತಿಳ್ಕೊಂಡು ನನ್ನ ಜೀವನ ಕಣ ಕಣದಲ್ಲಿಯೂ ಸಾಕ್ಷಾತ್ಕರಿಸಿಕೊಂಡು, ನಾನು ಧರ್ಮ, ಈ ಜಾತಿ, ಗಂಡು ಹೆಣ್ಣು, ಮೇಲು ಕೂಳು, ಶ್ರೀಮಂತ ಬಡವ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಬಿಟ್ಟು ಸಜೀವ ನಿರ್ಜೀವ ಎಲ್ಲದರಲ್ಲಿ ಆತ್ಮ ಚೈತನ್ಯವಿದೆ, ಎಲ್ಲದರಲ್ಲೂ ಆತ್ಮ ಪದಾರ್ಥವಿದೆ ಅನ್ಕೊಂಡು ನಾವು ಏಕತಾ ಭಾವನೆಯಿಂದ ಅದ್ವೈತವಾಗಿ ಒನ್ನೆಸ್ನಿಂದ ಜೀವಿಸ್ಬೇಕು ಅನ್ನೋದು. ಅದಕ್ಕೆ ಆಧ್ಯಾತ್ಮಿಕತೆಯ ಮೂಲ ಸತ್ಯ ಅದೇ ಅಂತ ತಿಳಿದು ಬಹಳ ಅದ್ಭುತ ಒಂದು ಲೇಖನವನ್ನ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ. ವಿಶೇಷವಾಗಿ ಲೋಬ್ಸಾಮ್ ರಾಂಪಾ ಅವರ ಮರಣವಿಲ್ಲದ ನೀವು ಯು ಫಾರ್ ಎವರ್ ಪುಸ್ತಕವನ್ನ ಪತ್ರಿಸರು ಬಹಳ ಓದು ಅಂತ ಹೇಳ್ತಾ ಇದ್ದಾರೆ. ದೇಹೋ ದೇವಾಲಯ, ಜೀವೋ ದೇವೋ ಸನಾತನ ಅಂತೇಳಿ ಇಲ್ಲಿ ಪ್ರತಿ ಹಂತದಲ್ಲಿ ಕೂಡ ಅವರು ಸ್ವಾಧ್ಯಾಯಕ್ಕೆ ಮಹತ್ವವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ನಾವ್ ಈ ಕ್ಲಾಸ್ ತಿಂಗಳಿಗೆ ಒಂದ್ಸಲ ಯಾಕೆ ತಗೊಳ್ತೀವಿ ಅಂದ್ರೆ, ಯಾರಾದ್ರೂ ಧ್ಯಾನ ಕಸ್ತೂರಿ ತಲುಪದವರಿಗೂ ತಲುಪಿಯೂ ಓದಲಿಕ್ಕೆ ಸಾಧ್ಯ ಆಗದಿದ್ದವರಿಗೂ ಒಂದು ಸಂಚಿಕೆಯ ಪರಿಚಯ ಮಾಡೋಣ ಅಂತ. ಆದ್ರಿಂದ ಇಲ್ಲಿ ಜಾನ್ ಡನ್ ಅಂತೇಳಿ ಇಂಗ್ಲಿಷ್ ಕವಿ, ಮರಣಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ, ನೇರವಾಗಿ ಮರಣದಿಂದ ನಮ್ಮ ಸೃಷ್ಟಿಕರ್ತನನ್ನು ನಾವು ಸೇರಿಕೊಳ್ಳುತ್ತೇವೆ, ನೀವು ಏಕೆ ಮರಣಕ್ಕೆ ಭಯಪಡುತ್ತೀರಿ? ಹಬ್ಬ, ಎಷ್ಟು ಚೆನ್ನಾಗಿ ಕೇಳ್ತಾರೆ, ಯಾಕೆ ಮರಣ ಅಂದ್ರೆ ಭಯ ಪಡ್ತೀರಿ ಅಂತೇಳಿ. ನೆಕ್ಸ್ಟ್ ಆಮೇಲೆ ಇನ್ನೊಬ್ರು ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಭೂಗ್ರಹಕ್ಕೆ ಬರುವುದಕ್ಕಿಂತ ಮುಂಚೆಯೇ ಮಾನವನಿಗೆ ಏನು ಬೇಕೋ ಅವೆಲ್ಲವನ್ನು ಆ ಸೃಷ್ಟಿಕರ್ತ ಸೃಷ್ಟಿಸಿಯೇ ಮಾನವನನ್ನು ಕಳುಹಿಸಿದ್ದಾನೆ. ತಾಯಿ ಗರ್ಭದಿಂದ ಮಗು ಯಾವಾಗ ಹೊರಗಡೆ ಬರುತ್ತದೆಯೋ ಆಗ ತಾಯಿಯಲ್ಲಿ ಹಾಲು ಸೃಷ್ಟಿಯಾಗುತ್ತದೆ. ಆ ಮಗು ಘನ ಪದಾರ್ಥ ತಿನ್ನಲು ಸಾಧ್ಯವಿಲ್ಲವೆಂದು ತಿಳಿದು ದ್ರವ ಪದಾರ್ಥವನ್ನಿಟ್ಟು, ಸಪ್ಪೆ ಇದ್ದರೆ ಕುಡಿಯುವುದಿಲ್ಲವೆಂದು ಸಿಹಿ ಮಾಡಿರುತ್ತಾನೆ, ತಣ್ಣಗಿದ್ದರೆ ಆಗುವುದಿಲ್ಲವೆಂದು ಉಗುರು ಬೆಚ್ಚಗೆ ಇರುವಂತೆ ಮಾಡಲಾಗಿದೆ. ನೀನು ಈ ಭೂಗ್ರಹದ ಮೇಲೆ ಬರುವುದಕ್ಕೆ ಮುಂಚೆ ಇಷ್ಟೊಂದು ಎಚ್ಚರಿಕೆ ತೆಗೆದುಕೊಂಡು ನಮ್ಮ ಬಗ್ಗೆ ಆಲೋಚಿಸುವ ಆ ಸೃಷ್ಟಿಕರ್ತನು ನಿನ್ನ ಮರಣದ ನಂತರ, ನೋಡ್ಲಿ ಬದುಕಕ್ಕೆ ಇಷ್ಟು ವ್ಯವಸ್ಥೆ ಇದೆ ಅಂದ್ಮೇಲೆ ಮರಣದ ನಂತರವೂ ನಮಗೆ ವ್ಯವಸ್ಥೆ ಇದೆ. ನಿನ್ನ ಮರಣದ ನಂತರ ನಿನಗೆ ಕಷ್ಟ ಕೊಡುತ್ತಾನೆಂದು ಏಕೆ ತಿಳಿದುಕೊಳ್ಳುತ್ತೀಯ? ನಿನ್ನ ಮರಣ ಎಷ್ಟು ಆನಂದವಾಗಿರುತ್ತದೆ ಎಂಬುದು ತಿಳಿದುಕೋ, ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಅಬ್ಬಾ, ಇದು ರವೀಂದ್ರನಾಥ್ ಟ್ಯಾಗೋರ್. ನೋಡ್ರಿ, ಮಗು ಆದಾಗ ನಿನಗೆ ಘನ ಪದಾರ್ಥ ತಿನ್ನಕ್ಕಾಗಲ್ಲ ಅಂತೇಳಿ ತಾಯಿ ಎದೆಗೆ ಹಾಲು ಕೊಟ್ಟಿದ್ದಾನೆ, ಅದು ಬರುವಂತೆ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ಎದೆ ಹಾಲು ತಣ್ಣಗಿದ್ರೆ ಇಷ್ಟ ಆಗೋದಿಲ್ಲ ಅಂತೇಳಿ ಅದು ಬೆಚ್ಚಗಿಟ್ಟಿದ್ದಾನೆ, ಅದು ಸಪ್ಪಾಗಿದ್ರೆ ಇಷ್ಟ ಆಗಲ್ಲ ಅಂತೇಳಿ ಅದ್ರಲ್ಲಿ ಸಿಹಿ ಇಟ್ಟಿದ್ದಾನೆ. ಅಂದಾಗ ಮರಣದ ನಂತರವು ನಿನಗೆ ಬದುಕಿಗೆ ಎಲ್ಲ ವ್ಯವಸ್ಥೆ ಇದೆ, ಅಲ್ಲಿ ಏಕೆ ಹೆದರುತ್ತೆ ಅಂತೇಳಿ. ಹೀಗೆ ಮರಣವನ್ನು ಉತ್ಸವದಂತೆ, ಅದಕ್ಕೆ ನೋಡ್ರಿ ಪತ್ರಿಜಿಯವರು ತೀರ್ಕೊಂಡಾಗ ಉತ್ಸವ ಸಂಭ್ರಮ, ಎಲ್ರು ಎಗರಾಡಿದ್ವಿ. ಅದಕ್ಕೆ ನಾವು ಎಷ್ಟು ವರ್ಷ ಬದುಕಿದೀವಲ್ಲ ಈ ಭೂಗ್ರಹದಲ್ಲಿ, 100 ವರ್ಷದ ನಂತರವೂ ಹಳೆಬರ ಮರಣವನ್ನು ಪಡೆಯುತ್ತಾರೆ. ಶ್ರೀಕೃಷ್ಣ ಸತ್ತಿದ್ದಾನೆ, ರಾಮನೂ ಸತ್ತಿದ್ದಾನೆ, ಜೀಸಸ್ ಸತ್ತಿದ್ದಾನೆ, ಮಹಮ್ಮದ್ ಪ್ರವಾದಿಯೂ ಸತ್ತಿದ್ದಾನೆ. ನಾವು ಹೋಗ್ಲೇಬೇಕು. ಮರಣವೆನ್ನುವುದು ಸಹಜ ಪ್ರಕ್ರಿಯೆ. ಸಾವಿಗೆ ಭಯಪಡದೆ ಆನಂದವಾಗಿರಬೇಕು. ದೈವತ್ವದ ಗುಣದಲ್ಲಿ ಸದಾ ಜೀವಿಸಬೇಕು. ಮರಣದ ಸಮಯದಲ್ಲಿ ಆನಂದ. ಅದಕ್ಕೆ ಶರಣರಿಗೆ ಮರಣವೂ ಮಾನವಮಿ, ಮಾನವಮಿ ಅಂದ್ರೆ ಮಹಾನವಮಿ ಹಬ್ಬ ಇದ್ದಂತೆ. ಖುಷಿ ಆಯ್ತು. ಮರಣವನ್ನ ನನಗೆ ಮುಖ್ಯವಾಗಿ ಇದೇ ಎಲ್ಲ ವಿಷಯಗಳು ಈ PSC ನಲ್ಲಿ ಇಷ್ಟವಾಗಿದ್ದು, ಮರಣವನ್ನ ಸಂಭ್ರಮಿಸು ಅನ್ನೋದು. ಇನ್ನು ನೆಕ್ಸ್ಟ್ ಆಗ್ಲೇ ಹೇಳಿದೆ, ಕೂಡಲ ಸಂಗಮದಲ್ಲಿ ಮಾಡಿದ ಒಂದು ಇದು ಉಪನ್ಯಾಸ, ಆಧ್ಯಾತ್ಮಿಕ ಉಪನ್ಯಾಸದ ಒಂದು ಅವರ ಒಂದು ಪಠ್ಯಕ್ಕೆ ಇಲ್ಲಿ ಇಳಿಸಲಾಗಿದೆ. ಮುಖ್ಯವಾಗಿ ಇದನ್ನ ಮಹಾಂತ ಸ್ವಾಮಿಗಳು, ಶ್ರೀ ಮಹಾಂತ ಸ್ವಾಮಿಗಳ ಇದನ್ನ ನಮಗೆ ಗುರು ಮಹಾಂತೇಶ ಮಹಾಸ್ವಾಮೀಜಿ ಇಲ್ಕಲ್ ಮಠ ಇವರ ಒಂದು ಉಪನ್ಯಾಸವನ್ನ ಈ ವಿಡಿಯೋದಿಂದ ತಂದವರು ಅಂದ್ರೆ ಶ್ರೀಮತಿ ಸೂರನಾಗಾಂಬಿಕಾ, ಅವರಿಗೂ ಧನ್ಯವಾದಗಳನ್ನ ಹೇಳೋಣ. ಮುಖ್ಯವಾಗಿ ತಮಗೆ ಗೊತ್ತಿರುವಂತದ್ದು, ಧ್ಯಾನವನ್ನು ಒಂದು ದಾಸೋಹದ ರೂಪದಲ್ಲಿ ಮಾಡಿದವರು ಅಂದ್ರೆ ಬ್ರಹ್ಮರ್ಷಿ ಪತ್ರಿಜಿ ಅವರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ದಲಿತರಿಗೆ, ಬ್ರಾಹ್ಮಣರಿಗೆ, ಹೆಣ್ಣು ಮಕ್ಕಳಿಗೆ, ಹೀಗೆ ಎಲ್ಲರಿಗೂ ಧ್ಯಾನವನ್ನು ಕೊಟ್ರು. ಒಂದು ಲಿಂಗ ಪೂಜೆ, ಲಿಂಗವನ್ನು ಕೊಟ್ರು, ಅದನ್ನೇ ಅವರು ಧ್ಯಾನ ಅಂತಾರೆ. ಅಕ್ಕ ಮಹಾದೇವಿಯ ಒಬ್ಬ ಮಹಾ ತಪಸ್ವಿ ಆದ್ರ, ಅದರಿಂದ ಗುಡ್ಡಾಪುರದ ದಾನಮ್ಮ ಮಹಾ ತಪಸ್ವಿ ಆದ್ಲು, ಸದ್ಗುರು ಶರಣಮ್ಮ ತಪಸ್ವಿ ಆದ್ರು. ಆದರೆ ಅದನ್ನು ಇನ್ನೂ ಹೆಚ್ಚು ಸಾರ್ವತ್ರಿಕಗೊಳಿಸಿದ್ದು, ಇಡೀ ಪ್ರಪಂಚಕ್ಕೆ ತಲುಪುವಂತೆ ಮಾಡಿದ್ದು ಅಂದ್ರೆ ಅದು ಪತ್ರಿಜಿ ಅವರು. ಧ್ಯಾನ, ಇದರಿಂದ ಏಕಾಗ್ರತೆ. ಅವಾಗೇನು ಲಿಂಗ ಕೈಯಲ್ಲಿ ಕೊಟ್ರು, ಇವರು ಉಸಿರನ್ನೇ ಗಮನಿಸಿ ಅಂತ ತುಂಬಾ ಸರಳ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ಏನಿಲ್ಲ, ಅಲ್ಲಿ ಲಿಂಗ ಹಿಡ್ಕೊಂಡು ಮನಸ್ಸು ಖಾಲಿ ಮಾಡೋದ್ಬೇಕಾಗಿತ್ತು, ಇಲ್ಲಿ ಉಸಿರಾಟವನ್ನ ಹಿಡಿದು ಕಣ್ಣು ಮುಚ್ಚಿ ನಾವು
ಮನಸ್ಸನ್ನ ಖಾಲಿ ಮಾಡ್ತೀವಿ, ಆಲೋಚನಾ ರಹಿತ ಸ್ಥಿತಿಯನ್ನಾಗಿ ಮಾಡ್ತೀವಿ. ಈ ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಂಡು ಪತ್ರಿಜಿ ಅವರು ಇಂತ ಒಂದು ಅದ್ಭುತವಾದ ಇದನ್ನ ಕೊಟ್ಟಿದ್ದಾರೆ ಅಂತ ಗುರು ಮಹಾಂತೇಶ ಸ್ವಾಮಿ ತುಂಬಾ ತಮ್ಮ ಅದ್ಭುತವಾದ ಉಪನ್ಯಾಸವನ್ನ ನುಡಿದಿದ್ದಾರೆ. ಇನ್ನು ಅವರ ಉಪನ್ಯಾಸದ ಸಂಪೂರ್ಣ ಮಾಹಿತಿ ಬೇಕಂದ್ರೆ ತಾವು ವಿಡಿಯೋ ಕೇಳಬಹುದು ಅಥವಾ ಧ್ಯಾನ ಕಸ್ತೂರಿ ಸಂಚಿಕೆಯನ್ನ ಓದ್ರಿ. ಅದ್ರ ನೆಕ್ಸ್ಟ್ ಬರೋದೇ ಪತ್ರಿಜಿ ಅವರೊಂದಿಗೆ ಪ್ರಶ್ನೋತ್ತರ. ಇಷ್ಟು ಅದ್ಭುತ, ಒಂದೊಂದು ಪ್ರಶ್ನೆಗೆ ಇಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಸರ್. ಈಗ ಚುನಾವಣೆ ಕಾಲ ನೋಡಿ, ನಾಳೆನೇ ಎಲೆಕ್ಷನ್ ಇದೆ. ನಾಳೆ ಎಲೆಕ್ಷನ್ ಇದೆ, ಕೆಲವು ಕಡೆ 7ನೇ ತಾರೀಕು ಇಡೀ ಭಾರತದಾದ್ಯಂತ ಲೋಕಸಭಾ ಚುನಾವಣೆ. ಅದ್ರ ಬಗ್ಗೆನೇ ಕ್ವಶನ್ ಇದೆ ಇಲ್ಲಿ, ಬೇಕು ಅಂತ ಆ ಕ್ವಶನ್ ಆಗಿದೆ. ರಾಜಕೀಯ ಎಂದರೆ ಜನಗಳಿಗೆ ಸ್ವಲ್ಪವೂ ಸದಾಭಿಪ್ರಾಯವಿಲ್ಲದ ಈ ದಿನಗಳಲ್ಲಿ ಧ್ಯಾನಿಗಳೇ ಆಡಳಿತಗಾರರಾಗಬೇಕು ಎನ್ನುವ ಉದ್ದೇಶದಿಂದ ನಿಮಗೆ ಗೊತ್ತಿರಲಿ, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷವಾಗಿ ಇದೆ. ಈಗ ಸದ್ಯ ರಾಮನಗರದಿಂದ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದಿಂದ ಕೃಷ್ಣಪ್ಪ ಸರ್ ಅವರು ಸ್ಪರ್ಧಿಸಿದ್ದಾರೆ. ನನಗೆ ಅದೇ ಪ್ರಶ್ನೆ ಬಂತು, ಇದೇನೋ ಆಧ್ಯಾತ್ಮಿಕ ಸಂಸ್ಥೆ ಅಂತಾರೆ, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದ್ದಾರೆ, ಇವ್ರಿಗೇನ್ ರಾಜಕೀಯ ಮಾಡ್ತಾರ, ಏನ್ ಆಧ್ಯಾತ್ಮಿಕತೆ ಮಾಡ್ತಾರ, ಇವನ್ ಧ್ಯಾನದ ಹೆಸರಿನಲ್ಲಿ ಏನಾದ್ರೂ ಏನ್ ಮಾಡ್ತಾ ಇದಾರೆ ಇವ್ರು ಅನ್ನೋ ಪ್ರಶ್ನೆ ಬಂದಿತ್ತು ನನಗೆ. ನಿಜ ಹೇಳ್ಬೇಕು ಅಂದ್ರೆ ಪತ್ರಿ ಸರ್ ಹೇಳ್ತಾರೆ, ಎಂತವ್ರು ಆಡಳಿತಗಾರರ ಅಂದ್ರೆ ಧ್ಯಾನಿಗಳೇ. ಆಡಳಿತ ಮಾಡುವವರೆಲ್ಲ ಧ್ಯಾನಿಗಳಾಗಬೇಕು, ಇಲ್ಲ ಧ್ಯಾನ ಮಾಡುವವರು ಆಡಳಿತಗಾರರಾಗಬೇಕು. ನೀವು ನೋಡ್ತೀರಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆಡಳಿತ ಹೇಗಿದೆ, ಯೋಗಿ ಆದಿತ್ಯನಾಥ್ ಅವರ ಆಡಳಿತ, ಅದೇ ಧ್ಯಾನ ಮಾಡುವ ಮೋದಿ ಅವರ ಆಡಳಿತ ಹೇಗಿದೆ. ಆದ್ರಿಂದ ಎಲ್ಲಾ ಬಗೆಯ ಜೀವನದಲ್ಲಿ ಎಲ್ಲಾ ಬಗೆಯ ಆಟಗಳನ್ನು ಆಡಬೇಕು. ನಾವು ಕೂಡ, ನಾವು ಅಂದ್ರೆ ಧ್ಯಾನ ಮಾಡುವವರು ಕೂಡ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಬಗೆಯ ಹಾಡುಗಳನ್ನ ಆಡಬೇಕು, ಎಲ್ಲಾ ಬಗೆಯ ರುಚಿಗಳನ್ನ ಅನುಭವಿಸಬೇಕು, ಎಲ್ಲಾ ಬಗೆಯ ರಸಗಳನ್ನ ಹೀರಬೇಕು. ಅದೇ ರೀತಿ ನಾವು ರಾಜಕೀಯವನ್ನು ಮಾಡಬೇಕು. ಇದರಿಂದ ಅಂದ್ರೆ ರಾಜಕೀಯದ ಅರಿವು ಇದ್ರೆ ನಾವ್ ಇನ್ನೂ ಚೆನ್ನಾಗಿ ಒಳ್ಳೆ ಆಡಳಿತ ಮಾಡ್ಬೋದು. ಅದಕ್ಕೆ ಪತ್ರಿ ಸರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಸಾಕ್ರಟೀಸ್ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಯಾಕೆ ಅಂದ್ರೆ ಅವ್ರೇನಂತಾರೆ, ಫಿಲಾಸಫರ್ ಕಿಂಗ್, ಪ್ಲೇಟೋ ಹೇಳಿದ್ದು, ಸಾಕ್ರಟೀಸ್ ಹೇಳಿದ್ದು, ತತ್ವಜ್ಞಾನಿ ಆದವನೇ ಅರಸನಾಗಬೇಕು. ಅವನು ನಿಸ್ವಾರ್ಥವಾಗಿ ದೇಶಕ್ಕಾಗಿ, ಈಗ ನೋಡ್ರಿ ಒಬ್ಬ ಮೋದಿ ಯೋಗಿ ಆಗಿರೋದ್ರಿಂದನೇ ಹೇಗೆ ಎಷ್ಟು ನಿಸ್ವಾರ್ಥವಾಗಿ ಇಡೀ ಭಾರತವೇ ತನ್ನ ಕುಟುಂಬ ಎನ್ನುವಂತೆ ಆಡಳಿತ ಮಾಡ್ತಾ ಇದ್ದಾರೆ. ಅದು ಪಕ್ಷ ಮುಖ್ಯ ಅಲ್ಲ, ಸರಿಯಾಗಿ ತಿಳ್ಕೊಳ್ರಿ. ನಾ ಈ ವೇದಿಕೆಯಲ್ಲಿ ಹೇಳ್ತಾ ಇರೋದು ಪಕ್ಷ ಅಲ್ಲ, ಆಡಳಿತಗಾರರು ಧ್ಯಾನಿಗಳಾಗಿರಬೇಕು, ಅಷ್ಟು ಮುಖ್ಯ. ಅದು ಯಾವ ಪಕ್ಷವಾದರೂ ಪರವಾಗಿಲ್ಲ. ನೆಕ್ಸ್ಟ್ ಮುಂದೆ ಹೇಳ್ತಾರೆ, ಆಡಳಿತ ಮಾಡುವವರೆಲ್ಲ ಏನಾಗಿರಬೇಕು, ರಾಜಕೀಯ ನಾಯಕರೆಲ್ಲ ಧ್ಯಾನಿಗಳಾಗಿರಬೇಕು ಅನ್ನೋದು. ಇನ್ನು ಆದ್ರಿಂದ ಅವ್ರು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿ ಆ ಮೂಲಕ ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಡಳಿತ ಮಾಡ್ಬೇಕು. ಹಾಗ ಇಡೀ ಪ್ರಪಂಚವನ್ನು ಧ್ಯಾನಮಯ ಮಾಡೋದಕ್ಕೆ, ಶಾಕಾಹಾರಿಮಯ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನಮ್ಗೆ ದಾರಿ ಅನ್ನೋದು. ಆಮೇಲೆ ಪಾಪಗಳನ್ನು ಮಾಡಿದವರೆಲ್ಲ ಮತ್ತೆ ಜನ್ಮ ತೆಗೆದುಕೊಂಡು ಕ್ರಿಮಿಕೀಟಗಳಾಗಿ ಹುಟ್ಟುತ್ತಾರೆ ಅಂತ ನಮಗಿದೊಂದು ಪ್ರಶ್ನೆ ಇರ್ತದ. ನಾವು ಬಹಳ ಪಾಪ ಮಾಡಿದ್ರೆ ಮತ್ತೆ ನಾವು ಹುಳು ಆಗಿ ಹುಟ್ಟುತ್ತೀವ್ಯಾ, ಎಮ್ಮೆ ಆಗಿ ಹುಟ್ಟುತ್ತೀವ್ಯಾ, ಕತ್ತೆ ಆಗಿ ಹುಟ್ಟುತ್ತೀವ್ಯಾ? ಏನೂ ಆಗೋದಿಲ್ಲ, ಮನುಷ್ಯನಾಗೇ ಇರ್ತೀವಿ. ಯಾಕೆಂದ್ರೆ ಆ ಎಲ್ಲವುಗಳನ್ನ ಸರ್ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಅವೆಲ್ಲಾ ಕೂಡ ಆಧ್ಯಾತ್ಮಿಕ ಪರವಾಗಿ ಕೆಲವರು ಬರೆದ ತುಂಟ ಬರಹಗಳು, ಅದು ಸತ್ಯವಾದದ್ದಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು ಮತ್ತೆ ಮನುಷ್ಯರಾಗೇ ಹುಟ್ಟುತ್ತೀವಿ. ನಾವು ಎಷ್ಟು ಕರ್ಮ ಮಾಡಿದ್ರು, ಎಷ್ಟು ಪಾಪ ಮಾಡಿದ್ರು ಅಷ್ಟನ್ನ ಮತ್ತೆ ಅನುಭವಿಸ್ತೀವಿ ಅಷ್ಟೇ ಮನುಷ್ಯರಾಗಿ. ಆದ್ರೆ ಒಂದು ಮಾನವ ಜನ್ಮದಲ್ಲಿ ಕಲಿತ ಪಾಠಗಳನ್ನು ಮತ್ತೊಂದು ಮಾನವ ಜನ್ಮದಲ್ಲಿ ಸರಿಪಡಿಸ್ಕೊಳ್ಬೇಕು. ನಾವು ಆವಾಗ ಮಾಡಿದ ತಪ್ಪನ್ನ ಸರಿಪಡಿಸ್ಕೊಳ್ಳೋದಿದ್ರೆ ಇನ್ನು ಅದಕ್ಕೂ ಒಂದು ಪೂರಕ ಪ್ರಶ್ನೆ ಕೇಳಿದರೆ ಇನ್ನೊಬ್ರು, ನಮಗೆ ಎಷ್ಟು ಜನ್ಮಗಳಿದಾವೆ ಅಂತ ಒಬ್ರು ನೆಕ್ಸ್ಟ್ ಪ್ರಶ್ನೆಯಲ್ಲಿ ಇದೆ ನೋಡ್ರಿ, ನಮಗೆ ಮತ್ತೊಂದು ಜನ್ಮ ಎನ್ನುವುದು ಇರುತ್ತದೆ ಅಂದ್ರೆ 190 ಲಕ್ಷ ಜನ್ಮಗಳಿರಬಹುದು ಅಥವಾ 190 ಇರಬಹುದು. ನೀನು ಎಷ್ಟು ಬೇಗ ಪಾಠ ಕಲಿತೀಯೋ ಜನ್ಮಗಳು ಅಷ್ಟು ಬೇಗ ಕಡಿಮೆ ಆಗ್ತವೆ. ಕಲೀಲಿಲ್ಲ ಪಾಠಗಳು ಅಂದ್ರೆ ಮತ್ತೆ ಕಲಿಯುವುದಕ್ಕಾಗಿ ನೀನು ಜನ್ಮಗಳನ್ನ ತೆಗೆದುಕೊಂಡು ಬರ್ಲೇಬೇಕು. ಈಗ ನನ್ನ ಊರಿಗೆ ಎಷ್ಟು ಸಲ, ನಾನು ನಿಮ್ಮ ಊರಿಗೆ ಎಷ್ಟು ಸಲ ಬರ್ತೀನಿ ಅಂತ ಕೇಳ್ತಾರೆ ಪತ್ರಿ ಸರ್. ಎಷ್ಟು ಸಲ ಅಂದ್ರೆ ಎಷ್ಟು ಸಲ ಬೇಕಾದ್ರೂ ಬರ್ಬೋದು. ನಾವು ಕೂಡ ಈ ಭೂಮಿಗೆ ಎಷ್ಟು ಸಲ ಬೇಕಾದ್ರೂ ಬರ್ಬೋದು, ನಮಗೆ ಯಾರು ಲೆಕ್ಕ ಕೇಳೋದಿಲ್ಲ. ಇನ್ನು ಒಂದು ಕ್ವಶನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಲ್ಲಿ ಕರ್ಮಯೋಗವನ್ನು ಕುರಿತು ನೀವು ಹೇಳಿರುವ ಉಪನ್ಯಾಸ ನಾನು ಕೇಳಿದೀನಿ. ಅದ್ರಲ್ಲಿ ಏನಂತ ಹೇಳ್ತಾರ, ಶೈಶವಾತ್ಮ, ಬಾಲಾತ್ಮ, ಪ್ರೌಢಾತ್ಮ, ವಿಮುಕ್ತಾತ್ಮ, ಪೂರ್ಣಾತ್ಮ ಅಂತ ಇದಾವಲ್ಲ, ಒಂದೊಂದು ಆತ್ಮದಲ್ಲಿ ನಾವು ಎಷ್ಟು ಜನ್ಮಗಳನ್ನ ತೆಗೆದುಕೊಳ್ಬೇಕು, ಎಷ್ಟು ದಿನ, ನಮ್ಗೆ ಹೆಂಗ್ ಗೊತ್ತಾಗ್ತದ ನಾವು ಯಾವ ಆತ್ಮ, ನಾನು ಬಾಲಾತ್ಮನ, ನಾನು ಶೈಶವಾತ್ಮನ, ನಾನು ಪ್ರೌಢಾತ್ಮನ, ಅಥವಾ ನಾನು ಮತ್ತೆ ಯಾವ್ದದು ವಿಮುಕ್ತಾತ್ಮನ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳಿದಾಗ, ಅವ್ರು ನೀನ್ ಸುಮ್ನೆ ಧ್ಯಾನ ಮಾಡಪ್ಪ, ಅವೆಲ್ಲ ತರ್ಕ ಮಾಡ್ಬೇಡ, ನಿನಗೆ ಧ್ಯಾನ ಮಾಡಿದಾಗ ಗೊತ್ತಾಗ್ತದ. ಒಂದೊಂದು ಆತ್ಮದ ಒಂದು ಲಕ್ಷಣಗಳಿರ್ತಾವ. ಬಾಲಾತ್ಮ ಯಾವ ರೀತಿ ಆಲೋಚನೆಗಳಿರುತ್ತೆ, ಯುವಾತ್ಮ ಯಾವ ರೀತಿ ಕೆಲಸಗಳನ್ನ ಮಾಡ್ತದೆ, ಪ್ರೌಢಾತ್ಮ ಯಾವ ರೀತಿ, ಅದನ್ನ ನಿನಗ್ ನೋಡಿದ್ರೆ ನಿನಗೆ ಗೊತ್ತಾಗ್ತದೆ ನೀನು ಯಾವ ಸ್ಥಿತಿಯಲ್ಲಿ ಇದ್ದೀವಿ. ಏನು ಇಲ್ಲ, ನಿಜ ಹೇಳ್ಬೇಕಂದ್ರೆ ಒಂದೇ ಜನ್ಮದಲ್ಲಿ ನಾನು ಬಾಲಾತ್ಮದಿಂದ ಪೂರ್ಣಾತ್ಮದವರೆಗೆ ನಾನು ಪ್ರಗತಿ ಹೊಂದಬಹುದು. ಅದು ನನ್ನ ಕೈಯಲ್ಲೇ ಇದೆ. ಮೊದ್ಲು ಧ್ಯಾನಕ್ಕಿಂತ ಮುಂಚೆ ನಾನು ಬಾಲಾತ್ಮ,
ಧ್ಯಾನಕ್ಕೆ ಬಂದ್ಮೇಲೆ ಒಂದ್ 2 ವರ್ಷದಲ್ಲಿ ಪ್ರೌಢಾತ್ಮನಾದೆ, ಮತ್ತೆ ಇನ್ನೊಂದ್ 2 ವರ್ಷದಲ್ಲಿ ಯುವಾತ್ಮನಾದೆ. ನಮ್ಮ ಆಲೋಚನಾ ವಿಧಾನ, ಯಾಕಂದ್ರೆ ಈಗ ನಾನು ಹಂಗಾರೆ ಒಂದೇ ಜನ್ಮದಲ್ಲಿ ಬಾಲ್ಯದಿಂದ ಯೌವನ ಮುಪ್ಪಿನವರೆಗೆ ಬರ್ತೀನಿ ಅಂದ್ರೆ ಒಂದೇ ಜನ್ಮದಲ್ಲಿ ಬಾಲಾತ್ಮದಿಂದ ಯುವಾತ್ಮ ಪ್ರೌಢಾತ್ಮದವರೆಗೂ ಬರಬಹುದು ನಾವು. ಅದು ನಮಗೆ ಸಾಧ್ಯ. ಪೂರ್ಣಾತ್ಮದವರೆಗೂ ಬರ್ಬೋದು. ಒಂದೇ ಜನ್ಮದಲ್ಲಿ ನಾವು ಬ್ರಹ್ಮರ್ಷಿಗಳಾಗ್ತಿವಿ. ಇದು ಧ್ಯಾನದಿಂದ ಸಾಧ್ಯ, ಸ್ವಾಧ್ಯಾಯದಿಂದ. ಇನ್ನು ನೆಕ್ಸ್ಟ್, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಜವಾದ ಗುರುವನ್ನು ಹೇಗೆ ಗುರುತಿಸುವುದಂದ್ರೆ, ಪತ್ರಿ ಸರ್ ಬಾಳ ನೀನ್ ಯಾವ ಗುರುವನ್ನು ಹುಡ್ಕೋದ್ ಬೇಡ, ನಾನು ಗುರು ಹೇಗೆ ಆಗಬೇಕು ಅನ್ನೋದನ್ನ ನೋಡು. ನಾನು ಗುರು ಆಗ್ಬೇಕು ಅನ್ನೋದ್ ಇರ್ಬೇಕೇನ್ ವಿನಾ ಗುರು ಯಾರು ಅಂತ ಗುರು ಕಾಲು ಪಾದ ಹಿಡ್ಕೋಬೇಡ್ರಿ ಅಂತಾರ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಧ್ಯಾನ ನಾವು ಜೀವನವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು ಅಂದ್ರೆ ಏನು ಇಲ್ಲ, ಹಿಂಸೆ ಬಿಡಿ ಹಂಸ ಹಿಡಿ. ಅಂದ್ರೆ ಹಿಂಸೆ ಮಾಡೋದ್ನ, ಪ್ರಾಣಿ ವಧೆ ಮಾಡೋದ್ನ, ಮಾಂಸಾಹಾರ ಬಿಟ್ಟು ಬಿಡಿ, ಉಸಿರಾಟ ಹಿಡ್ಕೊಳ್ರಿ, ನೀವು ಆಯ್ತು ನಿಮ್ ಜೀವನ ಸಾರ್ಥಕ ಆದಂಗೆ. ಧ್ಯಾನ ಮಾಡೋದ್ರಿಂದ ಮನೆಯಲ್ಲಿ ವಾಸ್ತುಗಳು ಸರಿ ಹೋಗುತ್ತವೆ. ಬಹಳಷ್ಟು ಜನ ನನಗೆ ಇದು ಪ್ರಶ್ನೆ ಕೇಳಿದ್ದಾರೆ. ವಾಸ್ತು ದೋಷ ಸರಿ, ವಾಸ್ತು ಸಮಸ್ಯೆ ಇರೋದು ವಸ್ತುಗಳಲ್ಲಿ ಅಲ್ಲ, ನಿನ್ನ ತಲೆಯಲ್ಲಿ. ಸರಿ, ಅದೇ ಹೇಳ್ತಾರೆ, ಅಸಂಖ್ಯಾತ ದೋಷಗಳು ಕೋತಿಯು ತಾನು ಕೆಟ್ಟು ವನವೆಲ್ಲಾ ಕೆಡಿಸಿದ ಹಾಗೆ ನಿಮ್ಮ ಆಲೋಚನೆ. ನೀವು ಕೆಟ್ಟು ವನವೆಲ್ಲ ಕೆಡಿಸಿದಂಗೆ, ಕೋತಿ ಕೆಡಿಸಿದಂಗೆ ಮೊದ್ಲು ನೀವು ಸರಿ ಹೋಗ್ರಿ, ನಿಮ್ಮ ಸುತ್ತಮುತ್ತಲಿನ ವಾಸ್ತು ಎಲ್ಲ ಸರಿ ಹೋಗುತ್ತೆ. ಅವುಗಳಲ್ಲಿ ದೋಷ ಇಲ್ಲ, ನಿಮ್ಮ ಆಲೋಚನೆಗಳಲ್ಲಿನೇ ಸರಿ ಪಡಿಸ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಎಲ್ಲರೂ ದೇವರು ಇದ್ದಾನೆ ಎನ್ನುತ್ತಾರೆ, ಆದರೆ ನಾವು ದೇವರನ್ನು ನೋಡುವುದು ಹೇಗೆ? ನಾನಂತೂ ಎಲ್ಲಾ ಕಡೆ ನೋಡಿದೀನಪ್ಪ ದೇವ್ರನ್ನ, ನೀನ್ ನೋಡೋದ್ ಕಲಿ ಅಂತ ಹೇಳ್ತಾರೆ ಪತ್ರಿ ಸರ್. ಏನಂದ್ರೆ ಸರ್ವಂ ಕಲಿದಂ ಬ್ರಹ್ಮ, ಎಲ್ಲದ್ರಲ್ಲೂ ಬ್ರಹ್ಮ ಪದಾರ್ಥ ಇದೆ. ನಿನಗೆ ನೋಡು, ನೀನು ಬರೀ ಮೂರ್ತಿಯಲ್ಲೇ ದೇವ್ರದನ, ಬರೀ ಫೋಟೋದಾಗ ಇಲ್ಲೇ ದೇವ್ರದನ ಅಂದ್ರೆ ಇನ್ನ ನಾವಿನ್ನೇನು ತೋರ್ಸಕ್ ಆಗಲ್ಲ ನಿಮಗೆ. ಎಲ್ಲದ್ರಲ್ಲೂ ದೇವರಿದ್ದಾನೆ ಅನ್ನೋದು ಸರ್ ಅವರು ಅದನ್ನ ಒಪ್ಪುಕೋ. ಎಲ್ಲರ ಜೀವಿಗಳಲ್ಲಿ ದೇವರಿದ್ದಾನೆ. ಇನ್ನೂ ಒಂದ್ ಹೇಳ್ತಾರೆ ಸರ್, ಎಷ್ಟು ಕ್ವಶನ್ ಹೆಂಗ್ ಕೇಳಿದ್ರೆ, ನಿಮಗೆ ಎಷ್ಟು ಮೊಂಡು ಧೈರ್ಯ ಇದೆ ಅಂತ ಪತ್ರ ಸರ್ ಕೇಳ್ತಾರೆ. ನಿಮಗೆ ಮೊಂಡು ಧೈರ್ಯ ಜಾಸ್ತಿ ಅಂತ ಕೇಳಿದಾಗ ಸರ್ ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿ ನನಗೆ ಮೊಂಡು ಧೈರ್ಯ ಇಲ್ಲ, ನನಗೆ ಸತ್ಯವನ್ನ ನಾನು ಹೇಳಿದೀನಿ. ಈಗ ಐಸ್ ಕ್ರೀಮ್ ಆಯ್ತು ನನ್ ಕೈಯಾಗ, ನಾನು ಇದನ್ನ ಐಸ್ ಕ್ರೀಮ್ ಅನ್ನೋದಕ್ಕೆ ನನಗೆ ಯಾಕೆ ಭಯ? ಇದು ಐಸ್ ಕ್ರೀಮ್, ಕೈಯಾಗಿರೋದು ಐಸ್ ಕ್ರೀಮ್. ನನಗೆ ಮೊಂಡು ಧೈರ್ಯದ ಅವಶ್ಯಕತೆ ಇಲ್ಲ. ನನಗೆ ಸತ್ಯ ಗೊತ್ತಿದೆ, ನಿಜಾಂಶ ಗೊತ್ತಿದೆ, ನಾನು ಸತ್ಯದೊಂದಿಗೆ ಇದ್ದೇನೆ. ಅದಕ್ಕೆ ಇದು ಮೊಂಡು ಧೈರ್ಯ ಅಲ್ಲ, ನಾನು ಸತ್ಯವನ್ನ ಹೇಳೋದಕ್ಕೆ ನನಗೆ ಭಯ ಇಲ್ಲ ಅಂತೇಳಿ. ಆಮೇಲೆ ಇನ್ನೊಂದು ಕ್ವಶನ್ ಬಹಳ ಚೆನ್ನಾಗೈತಿ. ಈ ಪಿರಮಿಡ್ಗಳು, ಕ್ರಿಸ್ಟಲ್ಸ್ಗಳು, ಕ್ರಾಪ್ ಸರ್ಕಲ್ಗಳ ಮೇಲಿನ ಅವಲಂಬನೆ ಒಬ್ಬ ಮಾಸ್ಟರ್ಗೆ ಎಷ್ಟು ಅವಶ್ಯಕತೆ ಇದೆ? ವಾವ್, ಎಷ್ಟು ಕ್ವಶನ್, ಎಷ್ಟು ಚೆನ್ನಾಗಿದೆ. ಪಿರಮಿಡ್ಗಳು, ಕ್ರಿಸ್ಟಲ್ಸ್, ಕ್ರಾಪ್ ಸರ್ಕಲ್ಸ್ ಮೇಲಿನ ಅವಲಂಬನೆ ಒಬ್ಬ ಮಾಸ್ಟರ್ಗೆ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ, ಅವ್ರು ಹೇಳ್ತಾರ, ಒಬ್ಬ ಮಾಸ್ಟರ್ಗೆ ಯಾವುದರ ಸಹಾಯದ ಅವಶ್ಯಕತೆಯೂ ಇಲ್ಲ. ಆದರೆ ಸರಿಯಾಗಿ ತಿಳ್ಕೊಡ್ರ, ಆದರೆ ಒಬ್ಬ ಕುರುಡನಿಗೆ ಅಥವಾ ಒಬ್ಬ ಬಾಲಕನಿಗೆ, ಒಬ್ಬ ವೃದ್ಧನಿಗೆ, ಒಬ್ಬ ರೋಗಿಗೆ ರಸ್ತೆ ದಾಟಲು ಯಾರಾದ್ರೂ ಒಬ್ರು ಸಹಾಯದ ಅವಶ್ಯಕತೆ ಖಂಡಿತ ಇದೆ. ನೋಡ್ರಿ, ಒಬ್ಬ ಕುರುಡ ರಸ್ತೆ ದಾಟಬೇಕಾದ್ರೆ ಯಾರಾದ್ರೂ ಒಬ್ರು ಹಿಡ್ಕೊಂಡಿಲ್ಲ ಅಂದ್ರೆ ಎಲ್ಲ ವೆಹಿಕಲ್ಸ್ ಬರ್ತಿರ್ತಾವ. ಅದೇ ರೀತಿ ಎಷ್ಟು ಅವಶ್ಯಕತೆ ಇದೆಯೋ ಇವೆಲ್ಲವುಗಳಲ್ಲಿ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಆದರೆ ಇವುಗಳನ್ನ ಆರಂಭಿಕ ಹಂತದಲ್ಲಿರುವವರಿಗೆ ಅಗತ್ಯ ಇದ್ದಾಗ ಬಳಸಿಕೊಳ್ಬೇಕು ನಾವು ಅವುಗಳನ್ನ. ಯಾವುದೇ ಮಾಸ್ಟರ್ಗಳಾಗಲಿ ಪ್ರಾರಂಭದ ಹಂತದಲ್ಲಿರುವವರಿಗೆ ಯಾವುದಾಗಲಿ ತೀವ್ರವಾದ ಸಮಸ್ಯೆಗಳು ಇರುವ ಮಾಸ್ಟರ್ಗಳಾಗಲಿ ನೀವು ಉದಾಹರಿಸಿದ ಎಲ್ಲವೂ ಸ್ವಲ್ಪ ಮಟ್ಟಿಗೆ ಅವು ಸಹಾಯ ಮಾಡುತ್ತವೆ. ಇವೆಲ್ಲವೂ ಪಿರಮಿಡ್ಸ್, ಕ್ರಿಸ್ಟಲ್ಸ್, ಕ್ರಾಪ್ ಸರ್ಕಲ್ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತವೆ. ಅಜ್ಞಾನದಿಂದ ನನ್ನ ಸುತ್ತಲೂ ಇದ್ರೂ ಅವೇನು ಅವಶ್ಯಕತೆ ಇಲ್ಲ ಅಂದ್ರೆ, ಅಜ್ಞಾನದಿಂದ ಉಪಯೋಗಿಸಿಕೊಳ್ಳದಿದ್ದರೆ ಅದು ಅವರ ಕರ್ಮ. ಯಾವಾಗ ಸಹಾಯವನ್ನು ತೆಗೆದುಕೊಳ್ಳಬೇಕು, ಯಾವಾಗ ಸ್ವಂತ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕು ಎಂಬ ವಿವೇಚನಾ ಜ್ಞಾನ ಇರುವವರೇ ಮಾಸ್ಟರ್ಗಳು. ಆದ್ರಿಂದ ಹೀಗೆ ಪ್ರತಿಯೊಂದನ್ನು ನಾವು ಯಾವುದೇ ಆಗ್ಲಿ ಒಂದನ್ನ, ಈಗ ಸಾಮೂಹಿಕ ಧ್ಯಾನ, ಪ್ರಕೃತಿ ಧ್ಯಾನ, ಎಲ್ಲದರಲ್ಲೂ ಶಕ್ತಿ ಇದೆ. ಒಂದು ಹಂತಕ್ಕೆ ಬಂದಾಗ ಇವ್ಯಾವ ಅವಶ್ಯಕತೆ ಇಲ್ಲ, ನಾವೇ ಒಂದು ಅದ್ಭುತ ಶಕ್ತಿಯಾಗಿ ಮಾರ್ಪಟ್ಟಿರ್ತೀವಿ. ಹೀಗೆ ಅವರು ಪ್ರತಿಯೊಂದನ್ನ, ನನ್ನ ಗತ ಜೀವನದಲ್ಲಿ ಇರುವ ನೋವುಗಳನ್ನು ಮರೆಯುವುದು ಹೇಗೆ, ಹೀಗೆ ಅಪ್ಪ ನೀನು ಪ್ರೆಸೆಂಟ್ ನಾಗ ಇದ್ದು ಬಿಡು, ಹೊಸ ಸ್ನೇಹಿತರನ್ನು ಮಾಡ್ಕೋ ಸಾಕು ಅಂತೇಳಿ ಈಗ ಎಲ್ಲದರಲ್ಲೂ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಪತ್ರಿಕೆ ಸರ್. ಈಗ ನಾವು ಅರವಿಂದ್ ಜತ್ತಿ ಅವರು, ನಮಗೆ ಗೊತ್ತಿರುವಂತದ್ದು, ಇವರ ತಂದೆಯವರು BD ಜತ್ತಿ ಅಂತೇಳಿ ಈ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮತ್ತು ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಮತ್ತು ಪ್ರಭಾರಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು. ಬಸವ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಕಾಯ ವಾಚ ಮನಸ ಪರಿಶ್ರಮಿಸುತ್ತಾ ಅರವಿಂದ ಜತ್ತಿ ಅವರು ಇಡೀ ಪ್ರಪಂಚದಾದ್ಯಂತ ಆ ತತ್ವಗಳನ್ನ ಹರಡುವಲ್ಲಿ ಬಹಳ ಸೇವೆ ಸಲ್ಲಿಸಿದ್ದಾರೆ. ಅವರು ಮೊನ್ನೆ ಕೂಡಲ ಸಂಗಮಕ್ಕೆ ಬರ್ಬೇಕಾಗಿತ್ತು, ಕಾರಣಾಂತರಗಳಿಂದ ಬರ್ಲಿಲ್ಲ. ಆದ್ರೆ ತಮ್ಮ ವಿಡಿಯೋ ಸಂದೇಶವನ್ನ ಕಳಿಸಿದ್ರು, ಅದ್ಭುತವಾದ ವಿಡಿಯೋ ಸಂದೇಶ. ಪತ್ರಿಜಿ ಸರ್ ಅವರ ಒಡನಾಟದಲ್ಲಿದ್ದವರು ಅರವಿಂದ್ ಜತ್ತಿ ಅವರು. ಒಂದ್ಸಲ ಕಡತಾಲ್ನಲ್ಲಿ ಪತ್ರಿಜಿ ಸರ್ ಅವ್ರ ಜೊತೆ ಪಕ್ಕದಲ್ಲೇ ಕೂತ್ಕೊಂಡು ಸ್ಪೀಚ್ ಮಾಡಿದ್ನ ಸ್ವತಃ ನಾನು ಕೂಡ ಕೇಳಿದೀನಿ ನಾನು. ಆದ್ರಿಂದ ಅವರು ತುಂಬಾ ತುಂಬಾ ಅದ್ಭುತವಾಗಿ ಪಿರಮಿಡ್ ಸೊಸೈಟಿ ಬಗ್ಗೆ ಬಹಳ ಅಭಿಮಾನ ಇದೆ ಅವರಿಗೆ. ಅವ್ರು ಹೇಳ್ತಾರೆ, ಪಿರಮಿಡ್ ಧ್ಯಾನ ಬೇರೆ ಅಲ್ಲ, ನಮ್ಮ
ಲಿಂಗ ಪೂಜೆ ಬೇರೆ ಅಲ್ಲ. ಈ ಸ್ವಚ್ಛ ಭಾರತ ಅಭಿಯಾನ ಅನ್ನೋದು ಭೌತಿಕವಾಗಿ ಮಾಡುವಂತದ್ದು, ಸ್ವಚ್ಛ ಅನ್ನೋದು ಅಂತರಂಗದಲ್ಲಿ ಆಗ್ಬೇಕು, ಕೇವಲ ಬಹಿರಂಗದಲ್ಲಿ ಅಲ್ಲ ಅಂತೇಳಿ ತುಂಬಾ ಅದ್ಭುತವಾಗಿ ತಮ್ಮ ಜೀವನವನ್ನ, ಮತ್ತು ಈ ಪಿರಮಿಡ್ ಧ್ಯಾನ ನಮ್ಮದು ಒಂದೇ. ಅವ್ರೇನಂತಾರೆ, ಲಿಂಗವು ಕೂಡ ಪಿರಮಿಡ್ ಆಕಾರದಲ್ಲಿ ಇರ್ತದೆ. ಅಲ್ಲಿ ನಾವು ಲಿಂಗವನ್ನ ಕೂಡ ಯಾವ ರೀತಿ ನೋಡ್ತಾ ಮನಸ್ಸನ್ನ ಶೂನ್ಯಗೊಳಿಸ್ತೀವೋ, ಇಲ್ಲಿ ಪಿರಮಿಡ್ ಧ್ಯಾನ ಇದೆ. ಮತ್ತು ಈ ಪಿರಮಿಡ್ ಮಾಸ್ಟರ್ಗಳೆಲ್ಲ 12ನೇ ಶತಮಾನದಲ್ಲಿ ಒಂದು ಕಾಲದಲ್ಲಿ ಶರಣರೇ ಆಗಿದ್ದವರು ಈಗ ಪಿರಮಿಡ್ ಮಾಸ್ಟರ್ಗಳಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಅವ್ರು. ಕಾಯದ ಕಲ್ಪನೆ, ಲಿಂಗದ ಕಲ್ಪನೆ. ಅವ್ರು ಹೇಳ್ತಾರೆ, ಲಿಂಗದ ಕಲ್ಪನೆ ಏನು ಅಂದ್ರೆ, ಲಿಂಗ ಅಂದ್ರೆ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್, ತನು ಮನ ಘನ. ಅದೇ ರೀತಿ ಇಲ್ಲಿ ಕೂಡ ಅಂತೇಳಿ ತುಂಬಾ ಕೋಟ್ಯಾಂತರ ಜನರು ಇವತ್ತು ಬರೀ ಬಾಹ್ಯ ಸಂಪತ್ತಿಗಾಗಿ ಮುಳುಗಿದ್ದಾರೆ. ಅಂತದ್ರಲ್ಲಿ ಈ ಒಂದು ಧ್ಯಾನ, ಅಹಿಂಸಾ ತತ್ವವನ್ನ ಇಡೀ ಪ್ರಪಂಚದಾದ್ಯಂತ ಬಿತ್ತರಿಸುತ್ತಿರುವ PSSM ಬಗ್ಗೆ ಬಹಳ ಪ್ರೀತಿಯಿಂದ ಅವರು ಹೇಳಿದ್ದಾರೆ. ದಯೆ ಇರಬೇಕು ಸಕಲ ಜೀವಿಗಳಲ್ಲಿ, ದಯೆ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳಿದ ತತ್ವವನ್ನ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅವರು ಇಡೀ ಪ್ರಪಂಚದಾದ್ಯಂತ ತಲುಪಿಸ್ತಾ ಇದ್ದಾರೆ. ಸಸ್ಯಾಹಾರಿಗಳಾಗಿ ಅಂತ ಹೇಳ್ತಾ ಇದ್ದಾರೆ, ರ್ಯಾಲಿಗಳ ಮೂಲಕ, ಅವರ ಘೋಷದ ಮೂಲಕ ಅಂತೇಳಿ. ಬಹಳ ಅದ್ಭುತವಾಗಿ ಅವರು ಪಿರಮಿಡ್ ಸೊಸೈಟಿಯನ್ನ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಕೊಂಡಾಡಿದ್ದಾರೆ. ಮತ್ತೆ ಹೇಳ್ತಾರೆ ಅವರು ಮುಂದೆ ಯಾವ ರೀತಿ ಅಲ್ಲಮ ಬಯಲನ್ನು ಬಿತ್ತಿ ಬಯಲನ್ನೇ ಬೆಳೆದು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ ಬಯಲಾಗಿ ಬಯಲಾಯಿತಯ್ಯ ಎಂಬಂತೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಕೂಡ ಧ್ಯಾನದಲ್ಲಿ ಬಯಲಾಗುವ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಇಲ್ಲಿ ಬಯಲಾಗುವುದು ಅಂದ್ರೆ ಸಾವು ಅಲ್ಲ, ನಮ್ಮ ಮನಸ್ಸಿನ ಉತ್ತುಂಗದ ನಿರವಯ ಸ್ಥಿತಿ ಅಂತೇಳಿ ಬಹಳ ಚೆನ್ನಾಗಿ ಹೇಳಿ ಪತ್ರಿಜಿಯವರನ್ನ ಅಭಿನಂದಿಸಿದ್ದಾರೆ. ಇನ್ನು ಮಹಿಳಾ ದಿನಾಚರಣೆ ತಮಗೆಲ್ರಿಗೂ ಗೊತ್ತು. ಇಲ್ಲಿ ಎಷ್ಟೋ ಜನ ಮಹಿಳೆಯರಿಗೆ ನಾವು ಮಾರ್ಚ್ ನಲ್ಲಿ ವಿಶೇಷ ಸಂಚಿಕೆ ಮಾಡಿದ್ವಿ, ಮಹಿಳಾ ದಿನಾಚರಣೆ ಅಂತೇಳಿ. ಮಾರ್ಚ್ ನಲ್ಲಿ ಸುಮ್ನೆ ಮಹಿಳೆ ಅನ್ನೋದು, ಸ್ತ್ರೀ ಅನ್ನೋದು ಶರೀರ ಅಷ್ಟೇ, ವಾಸ್ತವದಲ್ಲಿ ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆದ್ರೆ ಈ ಮಹಿಳಾ ದಿನಾಚರಣೆ ಕುರಿತಾಗಿ ಮತ್ತೊಂದು ವಿಶೇಷ ಲೇಖನವನ್ನ BK ಉಮಾ ಲೋಕೇಶ್ ಅವರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಇಲ್ಲಿ ಏನು ಅಂದ್ರೆ, ಎಷ್ಟೋ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಇರೋದೇ ಗೊತ್ತಿಲ್ಲ. ಆದ್ರೆ PSSM ನಲ್ಲಿ ಮಾತ್ರ ಯಾವ ಗುರುವು ಇಂಥ ಸ್ಥಾನಮಾನವನ್ನ ಕೊಟ್ಟಿಲ್ಲ. ನಿಜವಾಗ್ಲೂ ನೀವು ಯಾವ ಆಧ್ಯಾತ್ಮಿಕ ಸಂಸ್ಥೆಗೆ ಹೋಗ್ರಿ, ಸ್ತ್ರೀಯರಿಗೆ ಕೊಟ್ಟಷ್ಟು ಸ್ಥಾನಮಾನ ಪತ್ರಿಜಿಯವರು ಕೊಟ್ಟಷ್ಟು ಬೇರೆ ಯಾವ ಸಂಸ್ಥೆಯೂ ಕೊಟ್ಟಿಲ್ಲ. ಸ್ತ್ರೀ ಶಕ್ತಿ, ಸ್ತ್ರೀ ಸ್ಫೂರ್ತಿ, ಆ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ಬೇಕು ಅಂತೇಳಿ ಪತ್ರಿಜಿ ಸರ್ ಅವರು ಬಹಳಷ್ಟು ಮಹಿಳೆಯರಿಗೆ ಗೌರವ. ಮಹಿಳಾ ಧ್ಯಾನ ಯಜ್ಞ ಅಂದ್ರೆ ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅಲ್ಲಿ ಮಹಿಳೆಯರಷ್ಟೇ ಹೋಗ್ಬೇಕು ಅಂತಲ್ಲ, ಹಂಗಲ್ಲ. ಮಹಿಳಾ ತತ್ವಗಳನ್ನ ಹೆಚ್ಚು ಮಾಡೋದಕ್ಕಾಗಿ ಹಿಂದಿನ ಕಾಲದಿಂದ ಬಹಳಷ್ಟು ಮಹಿಳೆಯರು ಕೆಲಸ ಮಾಡಿದ್ರು. ಅದರಲ್ಲೆಲ್ಲ ನಾವು ರಾಮಾಯಣದಲ್ಲಿ ಸೀತಾ ಮಾತಿನಾಗ್ಲಿ, ಮತ್ತು ರಾವಣನ ಪತ್ನಿ ಮಂಡೋದರಿ ಸಾಮಾನ್ಯಳಲ್ಲ, ಮಹಾ ಋಷಿ ಪತ್ನಿ ಇದ್ದಂಗೆ ಹೇಳು. ಅದಕ್ಕೆ ನಾವು ಸಪ್ತ 5 ಕನ್ಯೆಯರನ್ನ ನೆನ್ಸ್ಬೇಕಾದ್ರೆ ರಾತ್ರಿ ನೀವು ಹೇಳ್ತಿರ್ತಾರೆ, ಸೀತಾ, ಮಂಡೋದರಿ, ಅಹಲ್ಯ, ಸೀತಾ, ದ್ರೌಪದಿ, ತಾರಾ, ಮಂಡೋದರಿ ಅಂತೇಳಿ. ಅಂತಹ ಮಂಡೋದರಿ ಮಹಾಜ್ಞಾನಿ, ಮಹಾಪತಿವೃತ್ತಿ. ಆತರ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಅದೇ ರೀತಿ ಈ ಮಹಿಳೆಯರಿಗಾಗಿ ಅವರಲ್ಲಿ ಮನೋಸ್ಥೈರ್ಯ ತುಂಬಿ ಇವತ್ತು ನೀವು ನೋಡ್ರಿ PSSM ನಲ್ಲಿ ಅದಕ್ಕಾಗಿ ಆ ವಿಶೇಷ ಸಂಚಿಕೆಯ ಮತ್ತೊಮ್ಮೆ ಫೋಟೋವನ್ನ ಹಾಕಿದ್ದಾರೆ ಈ ಸಂಚಿಕೆಯಲ್ಲಿ. ಯಾಕಂದ್ರೆ ಇವತ್ತು PSSM ನ ಮುಖ್ಯ ರೂವಾರಿಗಳು 3 ಜನ ಮಹಿಳೆಯರೇ. ಒಂದು ಸ್ವರ್ಣಮಾಲಾ ಅಮ್ಮನವರು, ಇನ್ನೊಂದು ಗ್ಲೋಬಲ್ ನಲ್ಲಿ ಪರಿಮಳಾ ಪತ್ರೆ ಅವರು, ಮತ್ತೆ ನಾವು ಸ್ವ್ಯಾಗ್ ನೋಡಿದ್ರೆ ಪರಿಣಿತಾ ಪತ್ರೆ ಅವರು, ಮತ್ತು ಇಂಡಿಯಾಗೆ PSSM ಲೀಡರ್ ಅಂದ್ರೆ ಸ್ವರ್ಣಮಾಲಾ ಅಮ್ಮನ್. ನೋಡ್ರಿ, ಸ್ತ್ರೀಯರ ಕೈಯಲ್ಲಿನೇ ಇವತ್ತು ಒಂದು ಸಂಸ್ಥೆ PSSM ನಡುವ ಸಂಸ್ಥೆಯನ್ನ ನಡೆಸೋದು. ನೀವು ಓಂ ಶಾಂತಿಗೆ ಹೋಗ್ರಿ, ಅಲ್ಲಿ BK ಶಿವಾನಿ, ನಮ್ಮ ರಾಷ್ಟ್ರಪತಿ, ಇವತ್ತು ಇಡೀ ದೇಶದ ರಾಷ್ಟ್ರದ ಮುಖ್ಯಸ್ಥರು ದ್ರೌಪದಿ ಮುರ್ಮು. ಸ್ತ್ರೀಯ ಶಕ್ತಿ ಇವತ್ತು ಬಹಳಷ್ಟು. ಈ ದೇಶದ ಹಣಕಾಸು ವ್ಯವಸ್ಥೆನ ಮುಂದುವರಿಸುತ್ತಿರೋರು ನಿರ್ಮಲಾ ಸೀತಾರಾಮ್, ಒಬ್ಬ ಸುಧಾಮೂರ್ತಿಯನ್ನ. ಎಲ್ಲ ಕ್ಷೇತ್ರಗಳಲ್ಲಿ ಸ್ತ್ರೀ ಸಾಧನೆ ಇದೆ. ಆ ನಿಟ್ಟಿನಲ್ಲಿ PSSM ನಲ್ಲಂತೂ ಬಹಳಷ್ಟು ಮಾತೃ ಸ್ವರೂಪಿ ತರ ಕಾಣಿಸಿದ್ದು. ಆಮೇಲೆ ಸ್ತ್ರೀಯರ ಬಗ್ಗೆನೆ ಅನಿತಾ ಪಿಂಡಿಯವರು ವಿಶೇಷವಾಗಿ ಧ್ಯಾನ ಮಾತೃತ್ವ, ಗರ್ಭ ಸಂಸ್ಕಾರ ಅಂತ ಆನ್ಲೈನ್ ಕ್ಲಾಸ್ಗಳನ್ನ ಕೊಡ್ತಾ ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಬಗ್ಗೆ ಬಹಳಷ್ಟು ವಿಶೇಷವಾಗಿ ಕ್ಲಾಸ್ಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಆಮೇಲೆ ನೀವು ನೋಡ್ರಿ, ಒಂದ್ ಕಡೆ ಅಲ್ಲ, PSSM ಕರ್ನಾಟಕ PSSM ಇರ್ಲಿ, ಆಂಧ್ರದಲ್ಲಿ ಇರ್ಲಿ, ಬಹಳ ಅಂದ್ರೆ ಬಹಳ ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳು. ಒಂದು ಕಡೆ ಬಳ್ಳಾರಿಯಲ್ಲಿ ಬಂದ್ರೆ ಗೀತಾ ಯಾದವ್ನಿಂದ ಹಿಡಿದು ಮೈಸೂರಿನಲ್ಲಿ ಶಾಂತಲಾ ಮೇಡಮ್ ಆಗ್ಲಿ, ಅಥವಾ ಅವರು ಇನ್ನೊಬ್ರು ಮನೋರಮಾ ಮೇಡಮ್ ಆಗ್ಲಿ, ರಾಯಚೂರಿಗೆ ಬಂದ್ರೆ ಹೇಮಾನಾರಾಯಣ ಮೇಡಮ್ ಆಗ್ಲಿ, ಗಂಗಾವತಿಗೆ ಬಂದ್ರೆ ಲಲಿತಾ ನಾರಾಯಣ ವಗ್ಗ ಆಗ್ಲಿ, ಪ್ರತಿಯೊಬ್ರು, ಒಂದು ಪಿರಮಿಡ್ ವ್ಯಾಲಿಗೆ ಹೋದ್ರೆ ಶಾಲಿನಿ ಮೇಡಮ್ ಆಗ್ಲಿ,
ಆಮೇಲೆ ಒಂದು ಹುಬ್ಳಿಗ್ ಹೋಗ್ಬಿಟ್ರೆ ಸುಮಂಗಲ ಮೇಡಮ್ ಆಗ್ಲಿ, ಒಬ್ರಲ್ಲ ಇಬ್ರಲ್ಲ, ನೀವ್ ಎಲ್ಲಿಗಾದ್ರೂ ಹೋಗ್ರಿ, ಕೊಟ್ಟೂರು ಉಮಾರಾಣಿ ಮೇಡಮ್ ಆಗ್ಲಿ, ಎಲ್ಲ ಕಡೆ ಹೋದ್ರೆ ಕೊನೆಗೆ ಭಾಗ್ಯ ಮೇಡಮ್ ಮೊನ್ನೆ ಅಷ್ಟೇ ನಮ್ಮಿಂದ ಆ ದೇಹ ತ್ಯಾಗ. ಇಡೀ PCSB ನಡೆಸ್ತಾ ಇರೋರು ಅನಿತಾ ಪಿಂಡಿ ಅವರು. ಅಂದ್ರೆ ಹೇಗೆ ನಡೀತಾ ಇದೆ. ಆ ಒಂದ್ ಕಡೆ ರಜಿತಾ ಕೀರ್ತಿ ಅವರು, ಒಬ್ರಲ್ಲ ಇಬ್ರಲ್ಲ, ದಿವ್ಯಶ್ರೀ ಅವರಂತೂ ಎಷ್ಟು ಕ್ಲಾಸ್ಗಳನ್ನ ಮಾಡಿದ್ದಾರೆ. ಹೀಗೆ ಒಟ್ಟಾರೆ ನೀವು ಯಾವ ಊರಿಗಾದ್ರೂ ಹೋಗ್ರಿ ನೀವು, ಅಲ್ಲೆಲ್ಲ ಮಹಿಳಾ ಪಿರಮಿಡ್ ಮಾಸ್ಟರ್ಗಳೇ ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಪರಿಚಯಿಸುವುದಕ್ಕೆ ಮತ್ತೊಮ್ಮೆ ಉಮಾ ಲೋಕೇಶ್ ಅವರು ತಮ್ಮ ಲೇಖನ ಬರೋದಕ್ಕೆ ಧನ್ಯವಾದಗಳನ್ನ ಹೇಳೋಣ, BK ಉಮಾ ಲೋಕೇಶ್ ಅವರಿಗೆ. ಇನ್ನು ನೆಕ್ಸ್ಟ್ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಶಿವಸೂತ್ರಗಳು. ನಿಮ್ಗೆ ಗೊತ್ತು, ಓಶೋ ಅವರ ಒಂದು ಅದ್ಭುತ ಪುಸ್ತಕ ಅಂದ್ರೆ ಅದು ವಿಜ್ಞಾನ ಭೈರವ ತಂತ್ರ. ಪ್ರತಿ ತಿಂಗಳ 10 ಸೂತ್ರಗಳನ್ನ ಪರಿಚಯಿಸ್ತಾ ಇದ್ದಾರೆ. ನಿಮಗೆ ಇಡೀ ಪುಸ್ತಕ ಬೇಕು ಅಂದ್ರೆ ಈ QR ಕೋಡ್ ಇದೆಯಲ್ಲ ನೋಡಿ, ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಪುಸ್ತಕದ PDF ಸಿಗುತ್ತೆ. ಉಚಿತವಾಗಿ ಓದ್ಕೋಬಹುದು, ಪ್ರಿಂಟ್ ತೆಕೊಂಡ್ ಬಿಡ್ಬೋದು. ಇದರಲ್ಲಿ ಇವತ್ತಿರುವ ಸೂತ್ರಗಳನ್ನ ನೋಡೋಣ. ಬಯಕೆಗಳಿಂದ ಸ್ಥಿರವಾಗಿರಿ. ನೋಡ್ರಿ, ಇದನ್ನೇ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ. ಅಂದ್ರೆ ಬಯಕೆಗಳು ಇರ್ಬೇಕು, ಒಂದು ಸರಳವಾದದ್ದು. ಅತಿಯಾದ ಬಯಕೆ ಇದ್ರೆ ನಮಗೆ ಉನ್ನತಿ ಆಗೋದಿಲ್ಲ ಆಧ್ಯಾತ್ಮಿಕ. ಅದಕ್ಕೆ ಸಾಮಾನ್ಯವಾದ ಬಯಕೆಗಳು ನಿಮ್ಮನ್ನು ಆವರಿಸಿದರೆ ಮನಸ್ಸು ಅಸ್ಥಿರವಾಗುವುದು, ಅದು ಸ್ವಾಭಾವಿಕ. ಆದ್ರಿಂದ ಬಯಕೆಗಳಿಂದ ಸ್ಥಿರವಾಗಿರಿ ಅನ್ನೋದು. ಎರಡನೇದ್ದು, ಜಗತ್ತನ್ನು ನಾಟಕದಂತೆ ನೋಡಿರಿ. ನಾ ಹೇಳಿದ್ವಲ್ಲ, ಇಡೀ ಜಗತ್ತು ನಾಟಕ, ನಾನು ಡ್ರಾಮಾದಲ್ಲಿ ಒಂದು ಪಾತ್ರ. ಲೈಫ್ ಈಸ್ ಡ್ರಾಮಾ ಅಂತೇಳಿ ಅದನ್ನೇ ವಿಲಿಯಂ ಶೇಕ್ಸ್ಪಿಯರ್ ಹೇಳಿದ್ದು. ಇನ್ನೊಂದು ಸೂತ್ರ, ಒಟ್ಟು 112 ಸೂತ್ರಗಳದವ. 59ನೇ ಸೂತ್ರ, ಸಾಕ್ಷಿಯಾಗಿ ನೋಡಿರಿ. ಇದನ್ನೇ ನಾವ್ ಯಾವಾಗ್ಲೂ ಸಾಕ್ಷಿ ಭಾವದಿಂದ ಇರೋದು, ಏನಾದ್ರೂ ಸುಮ್ನೆ ಸಾಕ್ಷಿ ಭಾವದಿಂದ ಇರುವಂತದ್ದು. 60ನೇದ್ದು, ಸ್ವೀಕರಿಸುವಿಕೆ. ಏನೇ ಬಂದ್ರು ನಾವು ಅದನ್ನ ಒಪ್ಪಿಕೊಳ್ಳುವುದು, ಏನೇ ಬಂದ್ರು ಅದನ್ನ ಸ್ವೀಕರಿಸುವುದು. ಅದನ್ನ ಕೂಡ ಅದು ಸ್ವೀಕಾರ ಮಾಡಿದಾಗ ಅದು ಪರಿವರ್ತಕವಾಗುತ್ತದೆ. ನಾವು ಒಪ್ಪಿಕೊಳ್ಳದೆ ಇದ್ರೆ ಮತ್ತೆ ಮತ್ತೆ ಅದೇ ಶೀನೆ ಬರ್ತದೆ, ಒಪ್ಪಿಕೊಂಡ್ರೆ ಅದು ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್, ಅಸ್ತಿತ್ವವನ್ನು ಅಲೆಯಾಗಿ ಅನುಭವಿಸಿರಿ. ನೆಕ್ಸ್ಟ್ 62ನೇ ಸೂತ್ರ, ಧ್ಯಾನಕ್ಕೆ ಮನಸ್ಸನ್ನು ಮಾರ್ಗ ಮಾಡಿಕೊಳ್ಳಿರಿ. ಅದಕ್ಕೆ ಮನಸ್ಸು ಒಂದು ಬಾಗಿಲು. ನೆಕ್ಸ್ಟ್, ಯಾರು ಗ್ರಹಿಸುತ್ತಿರುವುದು ಎಂಬುದು ಅರಿವು ನಿಮಗಿರಲಿ, ಅರಿವು ಇರಲಿ. ಸಂವೇದನೆಯ ಪ್ರಾರಂಭದಲ್ಲಿ ಎಚ್ಚರದಿಂದಿರಿ. ಇನ್ನು ತೀರ್ಮಾನ ಬೇಡ, ನೀವು ಯಾವುದೇ ತೀರ್ಮಾನವನ್ನ ಬೇಡ. ಹೀಗೆ ಒಂದು ಓಶೋರವರ ವಿಜ್ಞಾನ ಭೈರವ ತಂತ್ರದ 65ನೇ ಸೂತ್ರದವರೆಗೂ ಇಲ್ಲಿ ಮಾಡಲಾಗಿದೆ. ಇನ್ನು ತುಮಕೂರಿನಲ್ಲಿ ನಡೆದಂತಹ ಧ್ಯಾನ ಪ್ರಚಾರ, ಅಲ್ಲಿ ಸಿದ್ಧಗಂಗಾ ಸ್ವಾಮಿಗಳು ಶ್ರೀ ಕ್ಷೇತ್ರದಲ್ಲಿ 3 ಜನ ಇಲ್ಲಿವರೆಗೂ ಆಗಿ ಹೋಗಿದ್ದಾರೆ. ಅದರಲ್ಲಿ 600 ವರ್ಷಗಳ ಇತಿಹಾಸವಿದೆ ಅಲ್ಲಿ. ಇದು ಬೆಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿದೆ, ತುಮಕೂರಿನಿಂದ 6 ಕಿಲೋಮೀಟರ್. ಅಲ್ಲಿ ಇಬ್ರು ಈಗಾಗ್ಲೇ 16ನೇ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರ ಅಟವಿ ಸ್ವಾಮಿಗಳು, ಉದ್ದಾನ ಶಿವಯೋಗಿಗಳು, ಈಗ ಶ್ರೀ ಶಿವಕುಮಾರ ಸ್ವಾಮಿಗಳು, ಅವ್ರ ಬಗ್ಗೆ. ಆಮೇಲೆ ಅಲ್ಲಿ ಆಶ್ರಮಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಬಂದೋಗಿದ್ದಾರೆ. ಆ ಸಂದರ್ಭದಲ್ಲಿ ಆಡಿದ ಮಾತುಗಳು, ಮತ್ತೆ ಅಡ್ವಾಣಿ ಅವರು ಬಂದಾಗ ಆಡಿದ ಮಾತುಗಳು ಕೂಡ ಇಲ್ಲಿ ವಿಶೇಷವಾಗಿ ಆ ಮಠದ ವಿಶೇಷತೆಯನ್ನು ಕೂಡ ಕೊಡ್ಲಾಗಿದೆ. ಇನ್ನು ವ್ಯಾಲಿಯಲ್ಲಿ ನಡೆಯುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಡ್ಲಾಗಿದೆ. ಪಿರಮಿಡ್ ವ್ಯಾಲಿಯಲ್ಲಿ ಬೆಳಿಗ್ಗೆ 4ರಿಂದನೇ ಶುರುವಾಗುತ್ತೆ, ಪಿರಮಿಡ್ ಓಪನ್ ಇರುತ್ತೆ. 4ರಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಬೆಳಿಗ್ಗೆ 4ರಿಂದ 6 ಮೌನ ಧ್ಯಾನ, ಅದಾದ್ಮೇಲೆ ಸಂಗೀತದೊಂದಿಗೆ ಧ್ಯಾನ. ಮತ್ತೆ 7ರಿಂದ 10 ಮೌನ ಧ್ಯಾನ, 12ರಿಂದ 12:30 ಆಧ್ಯಾತ್ಮಿಕ ವಿಜ್ಞಾನದ ಒಂದು ವಿಡಿಯೋ ಇರುತ್ತೆ. ಮಧ್ಯಾಹ್ನ 2ರಿಂದ 3 ಯೋಗ ನಿದ್ರೆ ಇರುತ್ತೆ. ಇದು ಪ್ರತಿದಿನದ ಟೈಮ್ ಟೇಬಲ್. 4ರಿಂದ 5 ಅನುಭವ ಹಂಚಿಕೆ ಇರುತ್ತೆ. 6ರಿಂದ 8 ಮೌನ ಧ್ಯಾನ ಮತ್ತು ನಂತರ ಸಂಗೀತ ಧ್ಯಾನ. ಹೀಗೆ ಆಮೇಲೆ ವ್ಯಾಲಿಯಲ್ಲಿ ಪ್ರತಿ ತಿಂಗಳು ನಡೆಯುವ ಕಾರ್ಯಕ್ರಮಗಳು ಅಂದ್ರೆ ಈ ತಿಂಗಳು ಏಪ್ರಿಲ್ ನಲ್ಲಿ 1ರಿಂದ 21ರವರೆಗೆ ಆರಂಭಿಕರಿಗೆ ಇಂಗ್ಲಿಷ್ ನಲ್ಲಿ ಆನ್ಲೈನ್ ಕಾರ್ಯಕ್ರಮ. ಏಪ್ರಿಲ್ 24ರಿಂದ ರಾತ್ರಿ 8ರಿಂದ ಹುಣ್ಣಿಮೆ ಧ್ಯಾನ. ಮೇ 6ರಿಂದ 12 ಸ್ಟಿಲ್ನೆಸ್ ರಿಟ್ರೀಟ್. ಮತ್ತೆ 6 ದಿನಗಳ ಬೇಸಿಗೆ ಶಿಬಿರ ಇದೆ. ಏಪ್ರಿಲ್ ಮತ್ತು ಮೇ ತಿಂಗಳ ಬ್ಯಾಚ್ಗಳು. ಬುದ್ಧ ಪೂರ್ಣಿಮೆ ಅಂತೂ 21ರಿಂದ 23ರವರೆಗೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ವೆಬ್ಸೈಟ್ ನಲ್ಲಿ ನೋಡಬಹುದು. ಇನ್ನು ಸಿದ್ಧಗಂಗಾ ಕೃಷಿ ಮತ್ತು ಕೈಗಾರಿಕೆಯಿಂದ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಒಂದು ಪ್ರಶಸ್ತಿ ಇದು ಕೊಡಲಾಗಿದೆ, ಪ್ರಶಸ್ತಿ ಪತ್ರ, ಸ್ಮರಣ ಸಂಚಿಕೆ ಕೊಡಲಾಗಿದೆ. ಮತ್ತು ಇಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ತುಂಬಾ, ನಾವು ಇಡೀ ತುಮಕೂರಿನ PSSM ಸಂಸ್ಥೆಗೆ ನಾವು ಸುಮಾರು ಎಷ್ಟು ದಿನಗಳ ಕಾಲ ಅಂದ್ರೆ ಅಲ್ಲಿ 10 ದಿನಗಳ ಕಾಲ 26/2ರಿಂದ 11/3ರವರೆಗೆ ಬಹಳಷ್ಟು ಪರಿಶ್ರಮ, 14 ದಿನಗಳ ಕಾಲ 14 ದಿನ ಧ್ಯಾನ ಪ್ರಚಾರ ಮಾಡಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಹೆಸರಿದ್ದವರಂದ್ರೆ ಅನಿತಾ ದಿನೇಶ್ ಮತ್ತು ಶ್ರೀಮತಿ ತ್ರಿವೇಣಿ ಬಸವರಾಜ್ ಪ್ರಧಾನ ನೇತೃತ್ವ ಹೊಂದಿದ್ರು. ಡಾಕ್ಟರ್ ಮಮತಾ ಮಂಜುನಾಥ್ ಇವರ ಮಾರ್ಗದರ್ಶನದಲ್ಲಿ ಸುಮಾರು ಜನ, ಡಾಕ್ಟರ್ ಮಮತಾ ತುಮಕೂರು ಇವ್ರು ಕೂಡ ಆ ಒಂದು ಸೇವೆ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಇನ್ನೂ ಸೇವೆ ಮಾಡಿದವರಂದ್ರೆ ದೇವರಾಜು, ವೀಣಾ, ಸುಧಾಕರ್, ಭಾರತಿ, ವಿಶ್ವನಾಥ್, ಮನು, ಮಂಜುಳಾ, ದೀಕ್ಷಿತ್, ತ್ರಿವೇಣಿ, ಭಾರತಿ, ದೇವರಾಜಣ್ಣ, ಶಿವಕುಮಾರ್, ಸುಧಾ ಹೊನ್ನಪ್ಪ, ಲತಾ, ಹೀಗೆ ಲತಾಮಣಿ,
ಬಹಳಷ್ಟು ಜನರು ಸೇರ್ಕೊಂಡು ತಮ್ಮದೇ ಆದ ಅಪೂರ್ವವಾದ ಧ್ಯಾನ ಸೇವೆಯನ್ನ ಮಾಡಿದ್ದಾರೆ. ಅದು ಸಿದ್ಧಗಂಗಾ ಮಠದಲ್ಲಿ ನಡೆದ 14. ಈ ಒಬ್ಬ ಯುವಕ ಬಹಳ ವಿಶೇಷ ಆಧ್ಯಾತ್ಮಿಕ ಜ್ಞಾನ ಹೊಂದವ್ರಿಗೆ, ಯಾರು ಅಂದ್ರೆ ದೀಕ್ಷಿತ್ ಅಂತೇಳಿ, ದೀಕ್ಷಿತ್ ವಿಶ್ವಕರ್ಮ ಅಂತೇಳಿ, ಬಹಳ ಆಳವಾದ ಪೈಮ ಮಾಸ್ಟರ್ ಆಗಿದ್ದು ಆಳವಾದ ಆಧ್ಯಾತ್ಮಿಕ ಜ್ಞಾನ ಹೊಂದಿದ ಈ ಹುಡುಗ ಕೂಡ ಒಂದು ಸ್ಟಾಲ್ ನಲ್ಲಿ ಇದ್ದುಕೊಂಡು, ಆ ಸ್ಟಾಲ್ ವಿಶೇಷವಾಗಿ ಪಿರಮಿಡ್ಗಳಿಂದ ಅಲಂಕೃತವಾಗಿತ್ತು, ಬಹಳ ಚೆನ್ನಾಗಿತ್ತು, ನಾನು ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಧ್ಯಾನ ಹೇಳಿಕೊಟ್ಟೆ ಅಂತ ಹೇಳ್ತಾನೆ. ಇನ್ನು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂದ್ರೆ ಮುಖ್ಯವಾಗಿ 18 ಪ್ರಿನ್ಸಿಪಲ್ಸ್ 13 ಪ್ರಿನ್ಸಿಪಲ್ಸ್, 18 ಸೂತ್ರಗಳು. ನಿಜವಾಗ್ಲು ಈ ಒಂದು ಅಳವಡಿಸ್ಕೊಂಡ್ರೆ ಇನ್ನೇನು ಮಾಡೋದ್ ಬೇಕಿಲ್ಲ ನಾವು. ಇದರಲ್ಲಿ 2ನೇ ಸೂತ್ರನೇ ಸ್ವಾಧ್ಯಾಯ. ಇನ್ನು ನೆಕ್ಸ್ಟ್ ತಮಗೆ ಗೊತ್ತಿರುವಂತದ್ದು ಪದಬಂಧ ಬರ್ತಾ ಇದೆ ಪ್ರತಿ ತಿಂಗಳ. ಮೇಡಮ್ ಇನ್ನೊಂದು 5 ನಿಮಿಷ. ಈ ಪದಬಂಧ ತುಂಬಾ ಸುಲಭವಾದದ್ದು, ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನ ಹೆಚ್ಚಿಕೊಳ್ಳೋದಕ್ಕೆ. ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವ ಚಕ್ರಗಳು ಎಷ್ಟು? 2 ಅಕ್ಷರ ಇದೆ, ಅಂದ್ರೆ ಸಪ್ತ ಅಂತ ಆಗುತ್ತೆ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಹೇಳ್ತಿದ್ರೆ ಹೇಳ್ಬೋದು. ನೆಕ್ಸ್ಟ್ ಇದು ಧ್ಯಾನ ಮತ್ತು ಧ್ಯಾನ ಪ್ರಚಾರಕ್ಕೆ ಭೂಮಿ ಮೇಲೆ ಈಗ ಡ್ಯಾಶ್ ಕಾಲ, 2 ಅಕ್ಷರ. ಯಾವ ಕಾಲ ಅಂದ್ರೆ ಪರ್ವಕಾಲ. ಇಲ್ಲಿ ನಮಗೆ ಒಂದು ಅಕ್ಷರ ಬಂದಿರ್ತದೆ, ನಾವು ಆಗ ತಗೊಂಡು ತುಂಬಾ ಸುಲಭವಾಗಿ ಇದು ಮಾಡಬಹುದು. ವೆರಿ ಗುಡ್, ಹ್ಯಾಂಡ್ ರೈಸ್ ಮಾಡಿದರೆ ಸಂತೋಷ. ಎಲ್ಲ ರೋಗಗಳನ್ನು ನಿವಾರಿಸುವ ಧ್ಯಾನವನ್ನು ಪತ್ರಿಜಿಯವರು ಹೀಗೆ ವ್ಯಾಖ್ಯಾನಿಸಿದ್ದಾರೆ, 7 ಅಕ್ಷರ ಮೇಲಿನಿಂದ ಕೆಳಕ್ಕೆ. ನಮಗ್ ಆಲ್ರೆಡಿ ಸ ಬಂದಿದೆ, ಮೊದಲನೇದ ಅಕ್ಷರ ಸ ಬಂದಿದೆ. ನೀವ್ ಹೇಳ್ಬೋದು ಈಗ 7 ಅಕ್ಷರ ಎಲ್ಲ ರೋಗಗಳನ್ನು ನಿವಾರಿಸುವ ಧ್ಯಾನ ಅಂದ್ರೆ ಪತ್ರಿ ಸರ್ ಅವರು ಸರ್ವ ರೋಗ ನಿವಾರಣೆ ಅಂತ ಹೇಳಿದ್ದಾರೆ, ರತ್ನಮ್ಮ ಮೇಡಮ್ ಅವರು. ಇನ್ನು ನೆಕ್ಸ್ಟ್ ಅದೇ ರೀತಿ ಆಚಾರವೇ ಸ್ವರ್ಗ, ಅನಾಚಾರವೇ ಡ್ಯಾಶ್, 3 ಅಕ್ಷರ. ಕರೆಕ್ಟ್ ರೀ. ಧ್ಯಾನದಲ್ಲಿ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರಕ್ಕೆ ಅಪಾರ ಪ್ರಮಾಣದಲ್ಲಿ ಇದು ಲಭಿಸುತ್ತದೆ, 4 ಅಕ್ಷರ. 4 ಅಕ್ಷರ. ಧ್ಯಾನದಲ್ಲಿ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರದಲ್ಲಿ ಅಪಾರ ಪ್ರಮಾಣದಲ್ಲಿ ಇದು ಲಭಿಸುತ್ತದೆ. ಏನು? ಪ್ರಾಣಶಕ್ತಿ. ವೆರಿ ಗುಡ್, ಕರೆಕ್ಟ್. ಈಗ ಇನ್ನೊಂದಿದೆ ನೋಡಿ, ಇದನ್ನು ಪ್ರೇಮ ಚಕ್ರ ಎನ್ನುತ್ತಾರೆ. ನಮ್ಮ 7 ಚಕ್ರಗಳಲ್ಲಿ ಇದನ್ನು ಪ್ರೇಮ ಚಕ್ರ, 4 ಅಕ್ಷರ. ಅನಾಹತ. ವೆರಿ ಅನಾಹತ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪುನರ್ಜನ್ಮ ಸಿದ್ಧಾಂತದಂತೆ ಒಂದು ಆತ್ಮ ಸಸ್ಯ ಸಾಮ್ರಾಜ್ಯದ ನಂತರ ಈ ಸಾಮ್ರಾಜ್ಯದಲ್ಲಿ ಪ್ರವೇಶಿಸುತ್ತದೆ, 2 ಅಕ್ಷರ. ಸಸ್ಯ ಸಾಮ್ರಾಜ್ಯ ಕರೆಕ್ಟ್. ಯಾವುದು? ಪ್ರಾಣಿ ಸಾಮ್ರಾಜ್ಯ. ವೆರಿ ಗುಡ್, ಕರೆಕ್ಟ್. ಅದೇ ಪ್ರಾಣಿ ಸಾಮ್ರಾಜ್ಯ ಪ್ರಾಣಶಕ್ತಿ ಅಂತ ಬರುತ್ತೆ ಅದೇ ಲೈನ್ ನಲ್ಲಿ. ನೆಕ್ಸ್ಟ್ ಜನನವೆಂದರೆ ಆತ್ಮ ಇದರಲ್ಲಿ ಪ್ರವೇಶಿಸುವುದು. ಯಾವ್ದ್ರಲ್ಲಿ ಪ್ರವೇಶಿಸುತ್ತೆ? 3 ಅಕ್ಷರ. ಮಾನವ ಅಲ್ಲ, ಜನನ ಎಂದರೆ ಆತ್ಮ ಶರೀರದಲ್ಲಿ ಪ್ರವೇಶಿಸುತ್ತೆ. ಶರೀರ ಬಿಟ್ರೆ ಮರಣ, ಶರೀರದಲ್ಲಿ ಬಂದ್ರೆ ಜನನ. ಈಗ ತುಂಬಾ ಸುಲಭವಾದದ್ದು, ಪತ್ರಿಜಿಯವರ ಸಂಗೀತದ ಗುರುಗಳು, 5 ಅಕ್ಷರ. ಪತ್ರಿಜಿಯವರ ಸಂಗೀತದ ಗುರುಗಳು. ಪಿಟೀಲು, ವೀಣೆ, ಇದು ಕೊಳಲು. ಅಲ್ಲ, ಪತ್ರಿಜಿಯವರು ನುಡಿಸುತ್ತಗಳು, ಸಂಗೀತದ ಗುರುಗಳು, 5 ಅಕ್ಷರ. ಓಕೆ. ಪಿನಾಕ ಪಾಣಿ ಅಂತೇಳಿ ಅವರ ಗುರುಗಳ ಹೆಸರು. ಅದೇ. ನೆಕ್ಸ್ಟ್ ಈಗ ನಿಮಗೆ ಅಲ್ಲೊಂದು ಆದಿ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ, 3 ಅಕ್ಷರ. ಅದ್ವೈತ. ವೆರಿ ಗುಡ್, ಅದ್ವೈತ, ಕರೆಕ್ಟ್. ಈಗ ಅಲ್ಲೇ ಇನ್ನೊಂದು ಕ್ವಶನ್ಗೆ ಆನ್ಸರ್, ನಾನೇ ಬ್ರಹ್ಮ ಎಂಬ ಶಂಕರಾಚಾರ್ಯರ ಸಂದೇಶದ ಪೂರ್ವಾರ್ಧ, 2 ಅಕ್ಷರ. ಮೊದಲ ಅರ್ಧ ಹೇಳಿ. ಅಹಂ. ವೆರಿ ಗುಡ್. ಇಲ್ಲಿ ಅ ಅಂತ ಅಕ್ಷರ ಬಂದಿದೆ ನೋಡಿ. ಅದಿಂದ ಇಲ್ಲೇ ಇನ್ನೊಂದು, ಇದು ಇಲ್ಲದ ವ್ಯಕ್ತಿ ಯಾವ ಧರ್ಮ ಗ್ರಂಥವನ್ನು ಓದದೆ, ಯಾವ ದೇವಾಲಯವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯಬಲ್ಲ ಎನ್ನುತ್ತಾರೆ ವಿವೇಕಾನಂದರು. ಯಾವುದಿಲ್ಲದ ವ್ಯಕ್ತಿ? ಅಹಂ ಅಲ್ಲ, 4 ಅಕ್ಷರ ಇದೆ ಅದು. ಅಹಂಕಾರ. ನಿಮ್ ಹತ್ರ ಇದೆ ಅಹಂಕಾರ. ವೆರಿ ಗುಡ್, ಅಹಂಕಾರ. ವೆರಿ ಗುಡ್. ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ, ಇನ್ನೊಂದೈತಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಡ್ಯಾಶ್, 2 ಅಕ್ಷರ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮೋಕ್ಷ. ಇಲ್ಲಿ ಮೋ ಅಂತ ಬರುತ್ತೆ, ಯಾಕಂದ್ರೆ ನೆಕ್ಸ್ಟ್ ಕರೆಕ್ಟ್. ಮುಕ್ತಿ ಮೋಕ್ಷ 2 ಒಂದೇ ಅದರ್ಥ. ಪ್ರತಿ ವ್ಯಕ್ತಿಯಲ್ಲೂ ಅವರ ವ್ಯಕ್ತಿತ್ವದಲ್ಲಿ ಕೆಲವು ಈ ಸಂಸ್ಕಾರಗಳು ಇರುತ್ತವೆ, 4 ಅಕ್ಷರ. ಯಾವ ಸಂಸ್ಕಾರಗಳು ಇರ್ತವೆ ಅಲ್ಲಿ? ನಮಗೆ ಪ್ರತಿ ವ್ಯಕ್ತಿಯಲ್ಲೂ ಅವರ ವ್ಯಕ್ತಿತ್ವದಲ್ಲಿ ಕೆಲವು ಈ ಸಂಸ್ಕಾರಗಳು ಇರುತ್ತವೆ, ಅಂದ್ರೆ ಪಾರಂಪರ್ಯ ಅನ್ನೋದಕ್ಕಿಂತ ಗತ ಜನ್ಮ ಅಂದ್ರೆ ಆತನ ಹಿಂದಿನ ಜನ್ಮದ ಸಂಸ್ಕಾರ ಇರುತ್ತವೆ. ಆಮೇಲೆ ವಿಶ್ವ ಆರೋಗ್ಯ ಸಂಸ್ಥೆಯು ಇದೇ ಆಹಾರ ಶ್ರೇಷ್ಠವೆಂದು ಸಾರಿದೆ, 4 ಅಕ್ಷರ. ವಿಶ್ವ ಆರೋಗ್ಯ
ವೆರಿ ಸಾತ್ವಿಕ. ಗುಡ್. ಸಸ್ಯಾಹಾರ. ಸಸ್ಯ. ಈಗ ಇನ್ನೊಂದು ಕೊನೆಯದು, ಯೋಗೀಶ್ವರರಾದ ಜೀಸಸ್ ಮಹಾಶಯರಿಂದ ನಾವು ಕಲಿತುಕೊಳ್ಳಬೇಕಾದ. ವೆರಿ ಗುಡ್. ಒಬ್ರು ವಂದನಾ ಅವರು ರೈಟಿಂಗ್ ನಲ್ಲಿ ಹೇಳಿದ್ದಾರೆ, ಥ್ಯಾಂಕ್ ಯು. ಯೋಗೀಶ್ವರರಾದ ಜೀಸಸ್ ಮಹಾಶಯರಿಂದ ನಾವು ಕಲಿತುಕೊಳ್ಳಬೇಕಾದ ಗುಣ 4 ಅಕ್ಷರ. ಕ್ಷಮಾಗುಣ. ಆಮೇಲೆ ಇನ್ನೊಂದು, ರಾವಣನ ಪ್ರಧಾನ ಗುಣ 4 ಅಕ್ಷರ. ರಾವಣನಲ್ಲಿರುವ ಪ್ರಧಾನ ಗುಣ ಯಾವುದು? ಭಕ್ತಿ ಮೇಡಮ್. ಅಲ್ಲಲ್ಲ, ಪ್ರಧಾನ ಗುಣ 4 ಅಕ್ಷರ. ನಾವು 3 ಗುಣಗಳು ಹೆಚ್ಚು, ನಮ್ಮಲ್ಲಿ 3 ಗುಣಗಳು ಇರ್ತಾವ ಮುಖ್ಯವಾಗಿ. ಯಾವ್ಯಾವು? ಈ 3 ಗುಣಗಳನ್ನ ನಾವು ದಾಟಬೇಕಾಗಿದೆ. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ರಾವಣನಲ್ಲಿ ಇದ್ದದ್ದು ಯಾವುದು? ತಮೋಗುಣ. ವೆರಿ ಗುಡ್. ತಮೋಗುಣ ಅಲ್ಲ, ರಜೋಗುಣ ಅದು. ತಮೋಗುಣ ಯಾರು? ಕುಂಭಕರ್ಣ. ತಮೋಗುಣ ಕುಂಭಕರ್ಣ, ರಜೋಗುಣ ರಾವಣ, ಸತ್ವಗುಣ ವಿಭೀಷಣ, ನಿರ್ಗುಣ ಆತರ. ನಿರ್ಗುಣ ಯಾರು? ರಾಮ. ಈಗ ನಮ್ಮ ಮತಿಯಂತೆ ಒಂದು ನಮ್ಮ ಮತಿಯಂತೆ ನಮ್ಮ ಗತಿ. ಉತ್ತರ ಗೀತೆಯ ಓಕೆ. ಇನ್ನು ಕೊನೆಯದು, ಉತ್ತರ ಗೀತೆಯ ಶ್ಲೋಕದ ಒಂದು ಸಾಲು, ಕೋಟಿ ಡ್ಯಾಶ್ ಒಂದು ಧ್ಯಾನಕ್ಕೆ ಸಮಾನ. ಕೋಟಿ ಡ್ಯಾಶ್ ಯಾವ್ದು? ಕೋಟಿ ಜಪ. ವೆರಿ ಗುಡ್. ಜಪ ಮಾಡಬಾರ್ದು, ಕೋಟಿ ಜಪ ಮಾಡೋದಕ್ಕಿಂತ ಧ್ಯಾನ ಮಾಡೋದು ಶ್ರೇಷ್ಠ. ಹೌದು ಮೇಡಮ್. ಅದೇ ರೀತಿ ಲಲಿತಾ ಸಹಸ್ರನಾಮದ ಅಂತರಾರ್ಥವನ್ನ ಪ್ರತಿ ತಿಂಗಳ ನಮಗೆ 77ನೇ ಶ್ಲೋಕ ಮತ್ತು 78, 79, 80ನೇ ಶ್ಲೋಕದಲ್ಲಿ ಅರ್ಚನಾ ಚಿಕ್ಕಬಳ್ಳಾಪುರ ಅವರು ತುಂಬಾ ಅದ್ಭುತವಾಗಿ ನಮಗೆ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಶ್ರೀರಾಮ, ತಮಗೆ ಗೊತ್ತು, ಶ್ರೀರಾಮನಿಗೂ ಮತ್ತೆ ಯಾರಿಗೆ ಚರ್ಚೆ? ವಶಿಷ್ಠರಿಗೆ ಮಧ್ಯೆ ನಡೆದಂತದ್ದು ಯೋಗ ವಾಸಿಷ್ಠ್ಯ. ಶ್ರೀರಾಮನಿಗೆ ಈ ಬಾರಿ ಜರಾಜುಗುಪ್ಸ ಅಂದ್ರೆ ಇನ್ನೂ ಬೇಕು ಎನ್ನುತ್ತಿರುವಾಗಲೇ ಬಯಕೆಗಳನ್ನು ಈಡೇರಿಸಿಕೊಳ್ಳಲಾಗದ ಬಾಲ್ಯವನ್ನು ಯೌವನವು ಬಂದು ನುಂಗಿತ್ತಾಗಿರುವಂತೆ ಗರ್ವ ಬಂದಿರುತ್ತೆ ಅನ್ನೋದು. ತುಂಬಾ ಗರ್ವ ಮದಗಳಿಂದ ಕೂಡಿದ ಯೌವನದಿಂದ ಹೇಗೆ ಬರ್ಬೇಕು? ಬಹಳ ಅದ್ಭುತವಾದ ಒಂದೊಂದು ಲೇಖನವನ್ನ ನಾವು ಓದಿದ್ರೆ ಧ್ಯಾನ ಕಸ್ತೂರಿ ಓದಿದಂತೆ. ಇನ್ನು DVG ಅವರ ತಮ್ಗೆ ಗೊತ್ತು ಮರುಳ ಮುನಿಯನ ಕಗ್ಗ, ಅದರಲ್ಲಿ 209 ಮತ್ತು 210ನೇ ಶ್ಲೋಕಗಳ ಅರ್ಥ ಕೊಡಲಾಗಿದೆ. ಇನ್ನು ಮುಖ್ಯವಾಗಿ ಬುದ್ಧ ಪೂರ್ಣಿಮೆ ನಿಮಿತ್ತ ಒಂದು ಪಾಂಪ್ಲೆಟ್ ಬಿಡುಗಡೆ ಮಾಡಿದ್ದು. ಅಷ್ಟೇ ಅಲ್ಲ, ಶಾಲಿನಿ ಅವರಿಗೆ, ಹಿರಿಯ ಪಿರಮಿಡ್ ಶಾಲಿನಿ ಅವರಿಗೆ ಯೋಗ ಲಕ್ಷ್ಮಿ ಪುರಸ್ಕಾರ ಕೂಡ ದೊರೆತಿದೆ ಅವರಿಗೆ ಮಹಿಳಾ ದಿನದ ಅಂಗವಾಗಿ, ಅದನ್ನು ಕೂಡ ಕೊಡಲಾಗಿದೆ. ಇನ್ನು ಸ್ವಾಧ್ಯಾಯದಲ್ಲಿ ಯಾವ ಪುಸ್ತಕ ಓದಿದರೆ 24 ಆಗಿಬಿಡುತ್ತೆ, ಸಾರಿ, ಯಾವ ಪುಸ್ತಕಗಳನ್ನ ಓದಿದ್ರೆ ಯಾವ ಜ್ಞಾನ ತಿಳಿಯುತ್ತದೆ. ಇಷ್ಟು ಅದ್ಭುತವಾಗಿದೆ ಇದು. ಸ್ವಾಧ್ಯಾಯದಲ್ಲಿ ನಾವು ಯಾವ ಪುಸ್ತಕ ಓದ್ಬೇಕು? ಉದಾಹರಣೆ, ವಿದ್ಯಾರ್ಥಿಗಳು ಪಿರಮಿಡ್ ಶಕ್ತಿ ಓದಿದ್ರೆ ಯಾವ ಜ್ಞಾನ ತಿಳಿಯುತ್ತದೆ? ಆತ್ಮಜ್ಞಾನ ಓದಿದ್ರೆ, ಮರಣದ ನಂತರ ಜೀವನ ತಿಳಿಬೇಕಾದ್ರೆ ಆತ್ಮವಿಜ್ಞಾನ ಓದ್ಬೇಕು. ನಮ್ಮ ಮಾತು ರಾಮಬಾಣವಾಗಬೇಕಾದ್ರೆ ವಾಕ್ಕ್ಷೇತ್ರ ಓದ್ಬೇಕು. ಧ್ಯಾನದ ಬರುವ ಅನುಭವಗಳ ಅರ್ಥ ಗೊತ್ತಾಗ್ಬೇಕಾದ್ರೆ ಧ್ಯಾನಾನುಭವಗಳು ಪುಸ್ತಕವನ್ನ ಓದ್ಬೇಕು. ಜ್ಞಾನೋದಯದ ಲಕ್ಷಣಗಳನ್ನ ತಿಳಿಬೇಕಾದ್ರೆ ಎನ್ಲೈಟ್ಮೆಂಟ್ ಅನ್ನೋ ಪುಸ್ತಕವನ್ನ ಓದ್ಬೇಕು. ಆಲೋಚನೆಗಳನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಪತ್ರಿಜಿ ಅವರ ಆಲೋಚನಾ ಶಕ್ತಿ ಪುಸ್ತಕ ಓದ್ಬೇಕು. ಅದೇ ರೀತಿ ಆನಂದವಾಗಿ ಜೀವಿಸ್ಬೇಕು, ಆನಂದವಾಗಿ ಮರಣಿಸ್ಬೇಕು. ಮತ್ತು ರಾಜಕೀಯ ನಾಯಕರು ಯಾಕೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಯಾಕೆ ಬಂತು ಅಂದ್ರೆ ಸಾಕ್ರಟಿಸ್ ಪುಸ್ತಕ ಓದ್ಬೇಕು. ಮತ್ತೆ ಎಷ್ಟೋ ಪ್ರಶ್ನೆಗಳಿದ್ರೆ ಪತ್ರಿಜಿ ಉತ್ತರಗಳು. ಪ್ರಾಣಶಕ್ತಿ ಬಗ್ಗೆ ಸವಿಸ್ತಾರವಾಗಿ ತಿಳಿಬೇಕು ಅಂದ್ರೆ ಪ್ರಾಣಶಕ್ತಿ ಅನ್ನೋದೇ ಒಂದು ಪುಸ್ತಕ ಇದೆ, ಬಹಳ ಸಿಂಪಲ್ ಆಗಿ. ಟಾರ್ಕಮ್ ಅವ್ರದ್ದು ಪ್ರಾಣಶಕ್ತಿ ಅನ್ನೋ ಪುಸ್ತಕ. ಹೀಗೆ ಗರ್ಭಿಣಿಯರು ಹೇಗಿರ್ಬೇಕು ಅಂತ ತಿಳಿಬೇಕು ಅಂದ್ರೆ ಧ್ಯಾನ ಮಾತೃತ್ವ ಹೋಗ್ಬೇಕು. ಆಮೇಲೆ ಮನೆಯಲ್ಲೇ ಇದ್ದುಕೊಂಡು ಎನ್ಲೈಟ್ಮೆಂಟ್ ಹೇಗಾಗ್ಬೇಕು ಅಂದ್ರೆ ಯಶೋಧರಾಯಣ ಅಥವಾ ಸಂಗಮ್ ಶರಣಂ ಗಚ್ಚಾಮಿ ಓದ್ಬೇಕು. ಹೀಗೆ ಯಾವ ಪುಸ್ತಕ ಓದಿದ್ರೆ, ನಿಜವಾದ ರಾಮಾಯಣ ಓದ್ಬೇಕು ಅಂದ್ರೆ ಶೀತಾಯಣ ಓದ್ಬೇಕು ತಿಳಿಬೇಕು ಅಂದ್ರೆ. ಹೀಗೆ ಪ್ರತಿಯೊಂದು ಪುಸ್ತಕದ ಕುರಿತು 1000 Shades of Joy ಓದಿದ್ರೆ ಏನ್ ತಿಳಿತೀವಿ, ಸೀಕ್ರೆಟ್ ಬಗ್ಗೆ ಏನಿದೆ, ಆದಿಶಂಕರಾಚಾರ್ಯರ ಭಜಗೋವಿಂದ ಯಾಕೆ ಓದ್ಬೇಕು, ಪ್ರತಿಯೊಂದು ಪುಸ್ತಕದ ಪರಿಚಯ ಇದೆ. ಕೊನೆಯಲ್ಲಿ ಒಂದೇ ಒಂದು ಆಯ್ತಿನ ನಮ್ದು ಇಡೀ ರಾಜ್ಯಾದ್ಯಂತ ನಡೆದ ಎಲ್ಲ ಧ್ಯಾನ ಕಾರ್ಯಕ್ರಮಗಳು, ಸಸ್ಯಾಹಾರ ರ್ಯಾಲಿಗಳು, ಪಿರಮಿಡ್ ಉದ್ಘಾಟನೆಗಳ ಪರಿಚಯ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಇಲ್ಲಿ ಏನ್ ಹೇಳ್ಬೇಕು ಆಗಿತ್ತಂದ್ರೆ, ಕೇವಲ 4ನೇ ಹಂತದಲ್ಲಿರುವ ಕ್ಯಾನ್ಸರ್ ಅನ್ನ ಯಾರು ಅಂದ್ರೆ ತುಮಕೂರಿನಲ್ಲಿರುವಂತಹ ವಕೀಲರು ಮತ್ತು ನೋಟ್ರಿ ಆಗಿರುವಂತಹ ಶ್ರೀಮತಿ ಮಮತಾ AC ಅವರು 4ನೇ ಹಂತದ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಧ್ಯಾನದ ಮೂಲಕ ಹೇಗೆ ಪರಿಹರಿಸಿಕೊಂಡೆ. ಎಲ್ಲಾ ಡಾಕ್ಟರ್ಗಳು ನನಗೆ ಅದು ಸಾಧ್ಯ ಇಲ್ಲ, 2 ವರ್ಷ ಆದ್ಮೇಲೆ ನೀವು ಪೆಟ್ ಸ್ಕ್ಯಾನ್ ಅಂತ ಮಾಡಿ ನನಗೆ ರಿಪೋರ್ಟ್ ನಿಲ್ಲಂತ ತಂದು ಕೊಡ್ರಿ ಅಂದ್ರೆ 10 ಸಲ ಅದನ್ನೇ ಸ್ಕ್ಯಾನ್ ಮಾಡಿ ಅವರು ರಿಪೋರ್ಟ್ ಒಯ್ದು ಕೊಟ್ಟಿದ್ದಾರೆ. ಯಾವ ಮಾತ್ರೆ ನುಂಗಿಲ್ಲ. ಫಸ್ಟಿಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಹಲವಾರು ಕಾಯಿಲೆಗಳು ಬಂದು ಅದೆಲ್ಲ ಲಿವರ್ ಡ್ಯಾಮೇಜ್ ಆಗಿ ಜಾಯಿಂಡಿಸ್ ಬಂದು ಬಹಳಷ್ಟು ನೋವು ಅನುಭವಿಸಿದ ಅವಳು ಬರೀ ಧ್ಯಾನ ಮಾಡಿ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕ ಓದಿ ಶ್ರೇಯನ್ಸ್ ದಾಗ, ವರುಣ್ ದಾಗ ಮತ್ತೆ ಹೀಗೆ ಹಲವಾರು ಎಲ್ಲ ತನಗ್ ತಾನೇ
ಶೆಲ್ಫ್ ಸೂಚನೆಗಳನ್ನ ಕೊಟ್ಟುಕೊಳ್ಳೋದು, ಅಫರ್ಮೇಶನ್ ಕೊಟ್ಟುಕೊಂಡು ಧ್ಯಾನ ಮಾಡ್ತಾ ಆರೋಗ್ಯವಾಗಿರುವವರ ಒಂದು ಸ್ಪಷ್ಟವಾದ ಕಥೆ ಕೂಡ ಇದರಲ್ಲಿ ಅನುಭವ ಇದೆ. ಹೀಗೆ ಪ್ರತಿ ತಿಂಗಳು ಸಮೃದ್ಧವಾಗಿ ಬಂದಿರುವ ಧ್ಯಾನ ಕಸ್ತೂರಿಯನ್ನ ದಯವಿಟ್ಟು ಓದ್ರಿ, ಓದಿಸ್ರಿ, ಚಂದಾದಾರರಾಗ್ರಿ, ಪಕ್ಕದ ಮನೆಯವ್ರ ಹತ್ರ ಇದ್ರೆ ಓದಿ ಅವ್ರಿಗೆ ಕೊಡ್ರಿ, ಅಥವಾ ನಿಮ್ಮ ಹತ್ರ ಇದ್ರೆ ನೀವು ಓದಿ ಇನ್ನೊಬ್ರಿಗೆ ಕೊಡಿ. ಆಗ ನಾವು ಸ್ವಾಧ್ಯಾಯಕ್ಕೆ ಅದ್ಭುತವಾದ ಪುಸ್ತಕ, ಕೇವಲ 500 ರೂಪಾಯಿ ಕೊಟ್ರೆ ವರ್ಷ ಪೂರ್ತಿ ನಿಮ್ಮ ಮನೆಗಿರುತ್ತೆ, ಓದ್ರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಪರಿಚಯಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಶಾಂತಲಾ ಮೇಡಮ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈಗ ತಾವೆಲ್ಲರೂ ಎಲ್ಲಿದ್ದೀರೋ ಹಾಗೆ ಧ್ಯಾನಸ್ಥರಾಗ್ಬೇಕು. ಧ್ಯಾನ ಬಹಳಷ್ಟು ಮುಖ್ಯ. ಇಷ್ಟೊತ್ತು ನಾವು ತಿಳಿದುಕೊಂಡಿರುವ ಜ್ಞಾನವನ್ನ ಒಂದು ಬಾರಿ ಮನದಟ್ಟು ಮಾಡಿಕೊಳ್ಳೋಣ. ಸಂಗೀತ ಇರುತ್ತೆ, ಹಾಯಾಗಿ ನೀವಿರುವ ಜಾಗದಲ್ಲಿ ಕೈ ಬೆರಳಲ್ಲಿ ಬೆರಳು ಸೇರಿಸ್ರಿ, ಕಣ್ಣುಗಳನ್ನ ಹಗುರವಾಗಿ ಮುಚ್ಚ್ರಿ, ಮನಸ್ಸನ್ನ ಸಂಪೂರ್ಣ ಶ್ವಾಸದ ಕಡೆಯೇ ತೆಗೆದುಕೊಂಡು ಬನ್ನಿ. ಹಗುರವಾಗಿರುವ ಪ್ರಶಾಂತವಾಗಿರೋ ನಿಮ್ಮ ಶ್ವಾಸವನ್ನ ಗಮನಿಸ್ತಾ ಕೂತ್ಕೊಳ್ಳಿ. ಮನಸ್ಸು ಮೌನವಾಗಿರ್ಲಿ. ನಾವು ಅನಂತವಾದ ಶಕ್ತಿ. ನಾವು ನಿಜವಾದ ದೈವ ಪದಾರ್ಥವೇ ಆಗಿದ್ದೀವಿ. ಇಂಥ ಅದ್ಭುತ ಧ್ಯಾನಕ್ಕೆ ಸಂಗೀತವನ್ನು ಅಳವಡಿಸಿದ ಆ ಪರಮ ಗುರುವಿಗೆ ಧನ್ಯವಾದಗಳನ್ನು ಹೇಳೋಣ. ಉನ್ನತ ಲೋಕದ ಮಾಸ್ಟರ್ಗಳನ್ನು ಆಹ್ವಾನಿಸೋಣ. ಅವರ ಶಕ್ತಿ ಚೈತನ್ಯಕ್ಕೆ ಅನುಸಂಧಾನವಾಗೋಣ. ಸಂಗೀತದೊಂದಿಗೆ ಶ್ವಾಸ ಗಮನಿಸ್ತಾ ಇದೆ. ಮೇಡಮ್, ಮಾನವನನ್ನು ಮಾಧವನನ್ನಾಗಿ ಮಾಡುತ್ತದೆ ಧ್ಯಾನ. ನರನನ್ನು ನಾರಾಯಣನನ್ನಾಗಿ ಮಾಡುತ್ತದೆ ಧ್ಯಾನ. ಶ್ವಾಸದೊಂದಿಗೆ ಇರಿ.
ಭಯದಿಂದ ನಿರ್ಭಯದ ಕಡೆ, ಭಯದಿಂದ ನಿರ್ಭಯದ ಕಡೆ, ಆನಂದದ ಕಡೆಗೆ ಸಾಗುವ ಮಾರ್ಗವನ್ನು ಅಸತ್ಯದಿಂದ ಸತ್ಯದ ಕಡೆಗೆ, ನರೇಂದ್ರ ವಿವೇಕಾನಂದನಾಗಿತ್ತು ಇದೇ ಮಾರ್ಗದಿಂದ, ಸಿದ್ಧಾರ್ಥ ಬುದ್ಧನಾಗಿತ್ತು ಇದೇ ಮಾರ್ಗದಿಂದ, ಶ್ವಾಸದೊಂದಿಗೆ ಇರಿ. ಶ್ವಾಸವೇ ನಮ್ಮ ಗುರು.
ದ್ವೇಷದಿಂದ ಪ್ರೇಮ ತತ್ವದ ಕಡೆಗೆ ಪ್ರಯಾಣ. ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಸಾಗುವ ಪ್ರಯಾಣ ಧ್ಯಾನ. ಮಾನವನನ್ನು ಮಾಧವನನ್ನಾಗಿ ಮಾಡುವ ಪ್ರಯಾಣ. ನಾವೆಲ್ಲರೂ ವಾಯುಪುತ್ರರಾಗಿದ್ದೇವೆ. ಶ್ವಾಸದೊಂದಿಗೆ ಅಶಾಂತಿಯಿಂದ ಪ್ರಶಾಂತಿಯತ್ತ ಪ್ರಯಾಣ. ಬಂಧದಿಂದ ವಿಮುಕ್ತಿ ಕಡೆಗೆ ಪ್ರಯಾಣವೇ ಧ್ಯಾನ. ಕತ್ತಲೆಯ ಜೀವನದಿಂದ ಬೆಳಕಿನ ಜೀವನದ ಕಡೆಗೆ ಪ್ರಯಾಣ ಧ್ಯಾನ. ಶ್ವಾಸದೊಂದಿಗೆ ಇರಿ ಮಿತ್ರರೇ. ಕೊನೆಯ 5 ನಿಮಿಷ ಶ್ವಾಸವೇ ನೀವಾಗಿರಿ. ಕಾಠಿಣ್ಯದಿಂದ ಮೃದುತ್ವದೆಡೆಗೆ ಕೊಂಡೊಯ್ಯುತ್ತದೆ ಧ್ಯಾನ. ಅಂಶಾತ್ಮದಿಂದ ಪೂರ್ಣಾತ್ಮದ ಕಡೆಗೆ ಕೊಂಡೊಯ್ಯುತ್ತದೆ ಧ್ಯಾನ. ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಕೊಂಡೊಯ್ಯುತ್ತದೆ ಧ್ಯಾನ. ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡುತ್ತದೆ ಧ್ಯಾನ. ಶ್ವಾಸದೊಂದಿಗೆ ಇರಿ.
ಅಜ್ಞಾನದಿಂದ ಪ್ರಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ ಧ್ಯಾನ. ಮರಣದಿಂದ ಚಿರಂಜೀವಿ ತೆಗೆದುಕೊಳ್ಳಲಿ, ಸೋಮಾರಿತನದಿಂದ ಚುರುಕುತನದ ತೆಗೆದುಕೊಳ್ಳಲಿ. ಕೊನೆ 1 ನಿಮಿಷ. Last 30 seconds. Ten seconds. ನಿಧಾನಕ್ಕೆ ನಿಮ್ಮ ಎರಡೂ ಅಂಗೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಒಂದು ನಗುಮುಖದಿಂದ, ಪ್ರಸನ್ನ ವದನದಿಂದ ಅಂಗೈಗಳನ್ನೇ ನೋಡುತ್ತಾ ಕಣ್ಣುಗಳನ್ನ ಬಿಡಬೇಕು. ಅದ್ಭುತವಾದ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಜೈಹೋ ಮೆಡಿಟೇಷನ್ ವೇದಿಕೆಗೆ ಶಾಂತಲಾ ಮೇಡಮ್ ಅವರಿಗೆ ಮತ್ತು ನಮ್ಮೊಂದಿಗೆ ಈ ಒಂದು ಇಷ್ಟು ಸಮಯ ನಮ್ಮೊಂದಿಗಿರುವ ಎಲ್ಲ ಧ್ಯಾನ ಮಿತ್ರರಿಗೆ, ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು. ಅದ್ಭುತವಾಗಿತ್ತು ಮೇಡಮ್, ನಿಜವಾಗ್ಲೂ ಇವತ್ತು ತುಂಬಾ ಚೆನ್ನಾಗಿ ಮೆಡಿಟೇಷನ್ ಅಷ್ಟೇ ವೈಬ್ರೇಷನ್ಸ್ ಇತ್ತು. ಮಾಡಿದ್ದು ಶಾರ್ಟ್ ಸ್ಪಾನ್ ಆದ್ರೂ ತುಂಬಾ ವೈಬ್ರೇಷನ್ಸ್ ಇತ್ತು. ಜೊತೆಗೆ ನೀವು ಧ್ಯಾನ ಕಸ್ತೂರಿ ಬಗ್ಗೆ ಎಕ್ಸಲೆಂಟ್ ಆಗಿತ್ತು ಎಕ್ಸ್ಪ್ಲನೇಷನ್. ಅಷ್ಟು ಟೈಮಲ್ಲಿ ನೀವು ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದೀರಾ ಮೇಡಮ್. ಅದು QR ಕೋಡ್ ಅಂತ ಹೇಳಿದ್ರೆ ಈ ಸರಿ ಹೊಸದಾಗಿ ಬಿಟ್ಟಿರೋದು, ಸಾಫ್ಟ್ ಕಾಪಿನೂ ಹಾಗೆ ರೀಡ್ ಮಾಡ್ಬೋದು ಅಂತ. ಆದ್ರೆ ಅದೊಂದು ನೀವು ಗ್ರೂಪ್ ಅಲ್ಲಿ ಕಳಿಸಿ, ಸಾಫ್ಟ್ ಕಾಪಿ ಇದ್ರೆ ಸ್ಕ್ಯಾನರ್ದು, ಬುಕ್ಕಿನ ಫೋಟೋ ತೆಗೆದ್ರೆ ಅಷ್ಟು ಕ್ಲಾರಿಟಿ ಇರಲ್ಲ. ಅದ್ರದ್ದು ಸಾಫ್ಟ್ ಕಾಪಿ ಇದ್ರೆ ಆ ಸ್ಕ್ಯಾನರ್ದು ಸಾಧ್ಯವಾದ್ರೆ ಕಳಿಸಿ. ಓಕೆ, ಅದ್ಭುತವಾಗಿತ್ತು ಮೇಡಮ್. ಒಂದೊಂದು ಈ ಸಲ ಧ್ಯಾನ ಕಸ್ತೂರಿಲಿರುವಂತಹ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಸೊ ರತ್ನಮ್ಮ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನಾದ್ರು ಡೌಟ್ ಇತ್ತಾ? ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಧ್ಯಾನ ಕಸ್ತೂರಿ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ರತ್ನಮ್ಮ ಮೇಡಮ್ ಈ ವಾರ ಬಂದಿದ್ದೀರಾ ಮೇಡಮ್? ಅದ್ರಲ್ಲಿ ಇದೆಯಾ ಕ್ಯಾನ್ಸರ್ ಹೋಗಿಸ್ಕೊಂಡಿರೋದು ಅಂತ ಕೇಳಕ್ ಫೋನ್ ಮಾಡ್ತೀನಿ. ಈ ತಿಂಗಳದ್ರಲ್ಲಿ. ಹೌದು, ಈ ತಿಂಗಳಲ್ಲಿ ಇದೆಯಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ಅದ್ ಯಾರಿಗೋ ಕೊಟ್ಟಿದೀನಿ, ಇವ್ರಿಬ್ರು ತರ್ಸಲ್ಲ ನಮ್ಮ ಅಕ್ಕಪಕ್ಕ. ಅವ್ರು ಓದಿ ಆಮೇಲೆ ಓದ್ತೀನಿ ಅಂತ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಓದಿಲ್ಲ, ಇನ್ನ ಓದ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗ್ ಮಾಡಿದ್ರಿ ಮೇಡಮ್. ನಮಸ್ತೆ. ನಿಮ್ಗೂ ಅಂತ ಮೇಡಮ್ ಅವ್ರು ಒಳ್ಳೊಳ್ಳೆಯವ್ರನ್ನ ಖರ್ಚು ನಮ್ಗೆ ಒಳ್ಳೊಳ್ಳೆ ಧ್ಯಾನ ಕೊಡಿಸ್ತಾ ಇದ್ದೀರಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಓದ್ತಾ ಇದ್ದೀನಿ ಮೇಡಮ್, ಎಲ್ರಿಗೂ ಹೇಳ್ತೀನಿ. ತರಿಸ್ತಾ ಇದ್ದವ್ರಿಗೆ ನಾನೇ ಬುಕ್ ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಇನ್ನು ಓದಿಲ್ಲ. ಈಗ ಓದ್ತೀನಿ ಮೇಡಮ್, ಅವ್ರು ಓದಾದ್ಮೇಲೆ. ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ದಿದ್ರೆ ಧ್ಯಾನ ಕಸ್ತೂರಿಗೆ ಸಬ್ಸ್ಕ್ರೈಬ್ ಆಗಿ ಮಾಸ್ಟರ್ಸ್. ಎಸ್ ಮೇಡಮ್, ಗಿರಿಜಾ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮನ್ನ ಮೀಟ್ ಮಾಡಕ್ ಆಗ್ಲಿಲ್ಲ, ಸಾರಿ. ನೋಡಿದೆ ನೀವು ನಿಮ್ಗೆ ಖಂಡಿತ ಬುದ್ಧ ಪೂರ್ಣಿಮೆಯಲ್ಲಿ ಭೇಟಿ ಆಗೋಣ. ಅಲ್ಲ, ಬಳ್ಳಾರಿಲಿ ಮೀಟ್ ಆಗಕ್ ಆಗ್ಲಿಲ್ಲ. ಹೌದ್ರಿ, ಬುದ್ಧ ಪೂರ್ಣಿಮೆ ಬನ್ನಿ, ಬೆಂಗಳೂರಿನಲ್ಲಿ ಭೇಟಿ ಆಗೋಣ್ರಿ.
ಮೇಡಮ್ ಅವ್ರು ನಮ್ಮ ಮೈಸೂರಿಗೆ ಮಿಸ್ ಆದ್ರು. ಸಾಕು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಗಳಿದ್ಲಲ್ಲ ಅಲ್ಲೇ, ಅದಕ್ಕೆ ಮೈಸೂರಲ್ಲಿ ಮತ್ತಿನ್ನೇನಂತ. ಓಹೋ, ಮಗಳೇ ತಾಯಿನೇ ಇಬ್ರು ಇರ್ಬೇಕು. ಓಕೆ, ಪದ್ಮಾ ಮೇಡಮ್ ಇದು ಮಾತಾಡಿ. ವಡೆ ಮಾಡ್ಬಿಟ್ಟು ಬೋಂಡ ಹಾಕೊಡ್ಲಾ? ಯಾರಪ್ಪ ವಡೆ ವಡೆ ಮಾಡೋ ಮಾಡೋರು, ಸೀರೆ ಬೋಂಡ ತಂದ್ಕೊಡ್ತೀರಾ? ಹಾಕೋರು? ಸಾರಿ. ನಾವು ಕಾಯ್ತಾ ಇದೀವಿ, ಮಾಡಿ ಕಳಿಸ್ಬಿಡಿ ನಮ್ಗೂನು. ಓಕೆ ಮೇಡಮ್, ಬನ್ನಿ ಮೇಡಮ್, ಮಾಡ್ಕೊಡ್ತೀನಿ. ನಮ್ಮನೆ ಹೊಟ್ಟೆಸ್ತಿ ಅಂತ ಇದ್ರ, ಅದಕ್ಕೆ ಕೇಳಿದೆ ಮೇಡಮ್. ಮ್ಯೂಟ್ ಮಾಡ್ಕೊಂಡ್ಬಿಡಿ. ಓಕೆ, ನ್ಯೂಟ್ ಓಕೆ ಮೇಡಮ್. ಓಕೆ, ಯಾರು ಸರಿ ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡ್ರಿ? ಪದ್ಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಹೇಳಿ. ಮೇಡಮ್ ನಮಸ್ತೆ. ಶಾಂತಲಾ ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇವಾಗ ತುಂಬಾ 5 ನಿಮಿಷ 10 ನಿಮಿಷ ಆದ್ರೂ ಧ್ಯಾನ ತುಂಬಾ ಚೆನ್ನಾಗಿತ್ತು ಇವತ್ತು. ಹಾಗೆ ಇತ್ತು. ನಾನು ಮೇಡಮ್ ಸಬ್ಸ್ಕ್ರೈಬ್ ಆಗಿದ್ದೀನಿ. ಸತ್ಯನಾರಾಯಣ ಅವರು ಕಳ್ಸಿಕೊಟ್ಟಿದಾರಂತ ಬುಕ್ಕು. ಅದು ಇನ್ನೂ ಬಂದಿಲ್ಲ, ಮನೆಗೆ ತಲುಪಿಲ್ಲ ಮೇಡಮ್. ಆಗಿದ್ದೀನಿ, ಚಂದ್ರದಾರ್ ಆಗಿದೆ ಮೇಡಮ್. ನನ್ನ ನಂಬರ್ ತಗೊಳ್ಳಿ, ಮತ್ತೆ ನಿಮ್ಮ ಅಡ್ರೆಸ್ ಹಾಕಿ ನನ್ನ ದಯವಿಟ್ಟು. ಮೋಹನ್ ಸರ್ ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪ್ರತಿನೇ ಕಳಿಸ್ತಾರೆ. ಮೋಹನ್ ಸರ್ ಅವ್ರ ನಂಬರ್ ತಗೊಳ್ಳಿ, ಮತ್ತೊಂದ್ಸಲ ಹಾಕಿ, ಇನ್ನೊಂದು ಪ್ರತಿ ಕಳಿಸ್ತಾರೆ ಮೇಡಮ್. ಓಕೆ ಓಕೆ. ನೀವ್ ಆ ಗ್ರೂಪ್ ಅಲ್ಲಿ ಇದ್ದೀರಾ ಮೇಡಮ್? ಧ್ಯಾನ ಕಸ್ತೂರಿ ಗ್ರೂಪ್ ಅಲ್ಲಿ ಇದ್ದೀರಾ ಪದ್ಮಾ ಮೇಡಮ್? ಮೇಡಮ್. ಮೇಡಮ್ ಆಗಿದ್ದೀನಿ. ಇವಾಗ ನಮ್ ಸೊಸೆ ಮಾಡ್ಕೊಟ್ಟಿದ್ದಾಳೆ ಮೇಡಮ್. ಮಾಡಿದ್ರೆ ಇನ್ನೂ ಬಂದಿಲ್ಲ ಬುಕ್ಕು. ಸತ್ಯನಾರಾಯಣ ಅವ್ರಿಗೆ ಮಾಡಿದಾರಂತ. ಇನ್ನೊಂದ್ಸಲ ಮಾಡಿ ಮೇಡಮ್. ಮೋಹನ್ ಸರ್ ಅವ್ರಿಗೆ ಮಾಡಿ, ಇನ್ನ ನನ್ಗೆ ಬಂದಿಲ್ಲ ಅಂತ ಹೇಳಿ ದಯವಿಟ್ಟು. ಓಕೆ ಮೇಡಮ್. ಹೇಳಿ, ಸತ್ಯನ ಮೆಸೇಜ್ ಹಾಕ್ರಿ ದಯವಿಟ್ಟು. ಇನ್ನೊಂದು ಪ್ರತಿ ಆದ್ರೆ ಕಳಿಸ್ತಾರೆ. ಹಾ ಮೇಡಮ್. ಒಂದ್ಸಲ ನಿಮ್ ಪೋಸ್ಟ್ ಮ್ಯಾನ್ ಕೇಳಿ ನೋಡಿ. ನೀವು ಒಂದ್ಸಲ ಆದ್ರೂ ಬಂದಿದ್ದೀನ ನಿಮ್ಗೆ? ಕಳೆದ ತಿಂಗಳ, ಅದ್ರ ಮುಂಚಿನ ತಿಂಗಳ? ಇಲ್ಲ, ಬಂದಿಲ್ಲ. ಇನ್ನ ನೀವು ಚಂದ್ರದಾರ ಆದ್ಮೇಲೆ ಒಂದು ಕೂಡ ಬಂದಿಲ್ವಾ? ಬಂದಿಲ್ಲ ಮೇಡಮ್. ಇದು ಪೋಸ್ಟ್ ಆಫೀಸ್ ಹೋಗಿ ಕೇಳಿದ್ವಿ. ಸತ್ಯನಾರಾಯಣಗೆ ಮತ್ತೆ ಫೋನ್ ಮಾಡಿದ್ಲಂತೆ ನಮ್ ಸೊಸೆ. ಕಳ್ಸಿದೀನಿ ಅಂತ ಹೇಳಿದ್ರೆ ಅವರು ಇಲ್ಲಿ ಪೋಸ್ಟ್ ಆಫೀಸ್ ಹೋಗಿದ್ ಬಂದ್ರು ಮೇಡಮ್. ಹಿಂದಿನ ತಿಂಗಳು ಬಂದಿದ್ದೇನಾ ತಮಗೆ? ಹಿಂದಿನ ತಿಂಗಳ ಬಂದಿಲ್ಲ ಮೇಡಮ್. ಬಂದಿದ್ದಾಯ್ತು. ನೋಡೋಣ ಮೇಡಮ್, ನಾಳೆ ನಾಳಿದ್ದೊಳಗೆ ಆದ್ರೆ ನೋಡೋಣ. ಫೋನ್ ಮಾಡಿ, ನನಗ್ ಕೂಡ ಫೋನ್ ಮಾಡಿ. ನಂಬರ್ ಕೊಡಿ ಮೇಡಮ್. 9480 80 80 80 80 80 77 77 77 2 33 2 2 4 6 8 ಸರಿ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್. ಆಯ್ತು. ಕುಶಾಲ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ನಾನು ರೂಪಶ್ರೀ. ನಮಸ್ತೆ. ಇವತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್. ಹೊಸ್ದಾಗ್ ಬಂದಿದ್ರು ನನಗೊಂಥರ ಕತ್ತು ತುಂಬಾ ತೂಗ್ತಾ ಇತ್ತು ಮೇಡಮ್ ಲಾಸ್ಟ್ಗೆ. ಮೇಡಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನನಗೆ ಅದು ಬುಕ್ ಬೇಕು ಮೇಡಮ್. ಯಾವ ರೀತಿ ತರಿಸ್ಕೊಳ್ಳೋದು, ಯಾವ ತರ ಇದ್ ಮಾಡೋದು? ಧ್ಯಾನ ಕಸ್ತೂರಿ ತಾವು ಗ್ರೂಪ್ ನಲ್ಲಿ ಇದ್ದೀರಾ? ಈಗ ಹೊಸದಾಗಿ ಜಾಯಿನ್ ಆಗಿದ್ದಾರೆ, ಕಳಿಸ್ತೀನಿ. ಓಕೆ ಓಕೆ, ಕಳಿಸ್ತೀನಿ ಮೇಡಮ್, ಮತ್ತೆ ಇವತ್ತು ಕಳಿಸ್ತೀನಿ. ಗ್ರೂಪ್ ಅಲ್ಲಿ ಆಗೋದು ಅನ್ನೋದು ಗ್ರೂಪ್ ನಲ್ಲಿ ಕಳಿಸ್ತಾರೆ ನೋಡಿ. 500 ರೂಪಾಯಿ ಕೊಟ್ರೆ 1 ವರ್ಷ ಬರುತ್ತೆ ಅದು. ಆಯ್ತು ಮೇಡಮ್, ಆಗ್ಬೇಕು, ಅದಕ್ಕೆ ತಗೊಳ್ಬೇಕು. ಸರಿ, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಅರುಂಧತಿ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ಲಲಿತಾ ಮೇಡಮ್, ನಾನು ಅರುಂಧತಿ ಮೇಡಮ್. ಸ್ವಲ್ಪ ಬುಕ್ಸ್ ಎಲ್ಲ ಬಂದಿದೆ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನನ್ನ ಮಗನ್ಗೆ ಹೇಳಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಆಯ್ತು. ಸುಜಾತ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು, ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಲಲಿತಾ ಮೇಡಮ್. ನಮಸ್ತೆ, ಹೇಳಿ ಮೇಡಮ್.
ನಿಮ್ದೇನಾರ ಈಗ ಕ್ಲಾಸ್ ಬಂದ್ರೆ ಬಹಳ ಖುಷಿ ಆಗ್ತದೆ ಅಟೆಂಡ್ ಮಾಡಕ್ಕೆ, ಕೇಳಕ್ಕೆ. ನಿರರ್ಗಳವಾಗಿ ಮಾತಾಡ್ತೀರಾ ನೀವು. ಮನೋರಮಾ ಮೇಡಮ್ ನೀವು ಬಹಳ ಚೆನ್ನಾಗ್ ಮಾತಾಡ್ತೀರಾ. ಕೇಳ್ತಾನೆ ಇರ್ಬೇಕು, ಎದ್ದು ಹೋಗ್ಬೇಕು ಅನ್ಸೋದೇ ಇಲ್ಲ ಒಟ್ಟೆ, ಅಷ್ಟು ಚೆನ್ನಾಗಿರತ್ತೆ. ಆಮೇಲೆ ನಾನು ಧ್ಯಾನ ಕಸ್ತೂರಿದು ಚಂದಾದಾರ ಆಗ್ಬೇಕಾಗಿದೆ ಮೇಡಮ್. ನಾನು ತಗೊಂಡಿಲ್ಲ, ಇನ್ನು ಸಬ್ಸ್ಕ್ರೈಬ್ ಆಗ್ಬೇಕಾಗಿದೆ. ಯಾರಿಗೆ ಕೇಳೋದು? ನಾ ಧ್ಯಾನ ಕಸ್ತೂರಿ ಗ್ರೂಪ್ ನ ಜೈ ಹೋ ಮೆಡಿಟೇಷನ್ ದಲ್ಲಿದ್ದೀನಿ. ಹಾಗಾದ್ರೆ ಜೈ ಹೋ ಮೆಡಿಟೇಷನ್ ಅಲ್ಲಿ ಶಾಂತಲಾ ಮೇಡಮ್ ಅವ್ರು ಹಾಕ್ತಾರೆ. ಅದು ಹೇಗೆ ಅಂದ್ರೆ ಒಂದು QR ಕೋಡ್ ಇರುತ್ತೆ, 500 ರೂಪಾಯಿ ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನ 2 ನಂಬರ್ ಗಳು ಕೊಟ್ಟಿದ್ದಾರೆ. ಪಿನ್ ಕೋಡ್ ನಂಬರ್, ಮೊಬೈಲ್ ನಂಬರ್ ಅವ್ರಿಗೆ ಕಳಿಸ್ಬಿಟ್ರೆ ನಿಮ್ಮ ಮನೆಗೆ ಬರುತ್ತೆ. ಆಯ್ತು ಮೇಡಮ್. ಆಮೇಲೆ ನಿಮ್ದು ಕ್ರಾಪ್ ಸರ್ಕಲ್, ಆಮೇಲೆ ಸೀತಾಯಣ ಕಳ್ಸಿದ್ರಲ್ರಿ ಮೇಡಮ್, ಸೀತಾಯಣ ಬಹಳ ಚೆನ್ನಾಗಿದೆ, ಓದಿದೆ. ನಿಮ್ ಕ್ರಾಪ್ ಸರ್ಕಲ್ ಬುಕ್ ಬಹಳ ಚೆನ್ನಾಗಿದೆ ಮೇಡಮ್, ಅತ್ಯದ್ಭುತವಾಗಿದೆ. ಕೋಟಿ ಕೋಟಿ ಧನ್ಯವಾದಗಳು ನಿಮಗೆ. ಮಂಜುಳಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಶಾಂತಾ ಮೇಡಮ್. ನಮಸ್ತೆ. ನಿನ್ನೆ ಅಖಂಡ ಧ್ಯಾನ ಇಟ್ಟಿದ್ರಿ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು. ಮತ್ತೆ ಲಲಿತಾ ಮೇಡಮ್ ಅವ್ರಿಗೂ ಮೇಡಮ್, ನಿಮ್ಮ ಇವತ್ತಿನ ಕ್ಲಾಸ್ ಕೂಡ ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಾವು ಕೂಡ ಇದು ಧ್ಯಾನ ಕಸ್ತೂರಿಗೆ ಚಂದಾದಾರರಾಗಬೇಕಾಗಿತ್ತು ಮೇಡಮ್. ಮತ್ತೆ ಕೆಲವೊಂದು ಬುಕ್ಸ್ ಗಳನ್ನು ಬೇಕಾಗಿತ್ತು ಮ್ಯಾಮ್. ನಾನು ಬೇಕಾದಷ್ಟು ಕೂಡಲ ಸಂಗಮದಲ್ಲಿ ತಗೊಂಡ್ಬಂದಿದ್ದೆ. ಇನ್ನೂ ಕೆಲವೊಂದು ಬುಕ್ಸ್ ಗಳು ಬೇಕಾಗಿದೆ ಮೇಡಮ್. ಇನ್ ನಂಬರ್ ಇದೆಯಾ ನಿಮ್ಮ ಹತ್ರ? ಇವಾಗ ಹಾಕಿದ್ದೆ ವಾಟ್ಸ್ಆಪ್ ನಲ್ಲಿ ಪುಸ್ತಕ ಬೇಕಾಗಿದಾವೆ ಅಂತ ಹಾಕಿ, ನಾನ್ ನಿಮಗೆ ನಮ್ಮ ಹತ್ರ ಇರೋದು ಲಿಸ್ಟ್ ಹಾಕ್ತೀನಿ, ಯಾವ್ದು ಬೇಕಾದ ಕಳಿಸ್ತೀನಿ ಮೇಡಮ್ ಪೋಸ್ಟಿಗೆ. ನೀನೇ ಶಾಶ್ವತ, ಕ್ರಾಫ್ಟ್ ಸರ್ಕಲ್ ಬರುತ್ತೆ, ಅನನ್ಯ ಸನ್ಯಾಸಿ, ಈ ಬುಕ್ ಕೂಡ ಇನ್ನೊಂದು ವಾರದಲ್ಲಿ ಬರ್ತಾ ಇದಾವೆ ನಮಗೆ. ತುಂಬಾ ಅದ್ಭುತವಾಗಿ ರೆಡಿ ಆಗಿದ್ದಾವೆ. ಇವು ಕೂಡ ಖಾಲಿ ಆಗಿತ್ತು, ಇರೋದ್ನ ಕಳಿಸ್ತೀನಿ ಮೇಡಮ್. ನೀವು ವಾಟ್ಸ್ಆಪ್ ನಲ್ಲಿ ಇನ್ನೊಂದು ಡೌಟ್, ಯಾರೋ ಅಂದಿದ್ರು ಕ್ರಾಫ್ಟ್ ಸರ್ಕಲ್ಸ್ ಗಳನ್ನ ಯೂಸ್ ಮಾಡಿದ್ರೆ ಫಸ್ಟ್ ಗೆ ರಿಸಲ್ಟ್ ಕೊಡುತ್ತೆ, ಆಮೇಲೆ ನಿಮ್ ಲೈಫ್ ಅಲ್ಲಿ ಏನೋ ಇದು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ. ಸೈಡ್ ಎಫೆಕ್ಟ್ ಏನು ಇಲ್ಲ ಅದು. ಆದ್ರೆ ಫಸ್ಟ್ ಗೆ ಅಂದ್ರೆ ಅದ್ರ ಅವಶ್ಯಕತೆ ಎಷ್ಟಿರ್ತದೆ, ಈಗಷ್ಟೇ ಪತ್ರಿಜಿ ಸರ್ ಅವ್ರದ್ದು ಧ್ಯಾನ ಕುರುಡನಿಗೆ ದಾರಿ ತೋರಿಸಿದಂತೆ ಪಿರಮಿಡ್ ಗಳಾಗ್ಲಿ, ಕ್ರಿಸ್ಟಲ್ಸ್ ಆಗ್ಲಿ, ಕ್ರಾಪ್ ಸರ್ಕಲ್ಸ್ ಆಗ್ಲಿ, ಅದೊಂದು ಉನ್ನತ ಲೋಕದ ವಾಸಿಗಳು ನಮ್ಗೆ ಕೊಟ್ಟಿರುವ ಗಿಫ್ಟ್ ಗಳು. ಅವ್ರ ಏನಂತಾರೆ, ಅವಕಾಶಗಳಿದ್ದಾಗ ಬಳಸ್ಕೊಳ್ರಿ, ಬಳಸ್ಕೊಳ್ಳೋದಿದ್ರೆ ನಿಮ್ ಕರ್ಮ ಅಷ್ಟೇ. ಆಮೇಲೆ ಫಸ್ಟ್ ಗೆ ಅದ್ರ ಅವಶ್ಯಕತೆ, ಅವು ಎಲ್ಲ ಉನ್ನತ ಲೋಕದ ಮಹಾವತಾರ ಬಾಬಾಜಿ ಕೊಟ್ಟದ್ದೇ ತ್ರಿಗುಣ ಅಂತ ಕ್ರಾಪ್ ಸರ್ಕಲ್ ಇದೆ, ಹೌದಾ? ಆಮೇಲೆ ನೀವು ಅದನ್ನ ಫಿಸಿಕಲಿ ಇರ್ಬೇಕು ಅಂತ ಅನ್ಕೊಳ್ಳಿ. ಮಂಜುಳಾ ಮೇಡಮ್, ಇವತ್ ನಾನು ನಿಮ್ಗೆ ಹೇಳ್ತೀನಿ, ಇವತ್ತೇ ಪ್ರಯೋಗ ಮಾಡಿ, ಸುಮ್ನೆ ಕಣ್ಮುಚ್ಕೊಳ್ರಿ. ತ್ರಿಗುಣ ಕ್ರಾಪ್ ಸರ್ಕಲ್ ಮೇಲೆ ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಮಹಾವತಾರ್ ಬಾಬಾಜಿ ಅವರ ಆ ಒಂದು ತ್ರಿಗುಣ ಕ್ರಾಪ್ ಸರ್ಕಲ್ ಗೆ ಎನರ್ಜಿ ಕನೆಕ್ಟ್ ಆಗ್ತಾ ಇದ್ದೀನಿ, ಇಷ್ಟೇ ಅನ್ಕೊಳ್ರಿ ಸಾಕು. ಆ ತ್ರಿಗುಣ ಕ್ರಾಪ್ ಸರ್ಕಲ್ ಬಂದಿದೆ ಅಂತ ಇಷ್ಟ ಅನ್ಕೊಂಡು ಧ್ಯಾನ ಮಾಡಿ. ಅವೆಲ್ಲ ಎನರ್ಜಿಸ್ ರೀ, ನಾವ್ ಯಾವಾಗ ಬೇಕಾದ್ರೂ ಇನ್ವೈಟ್ ಮಾಡ್ಬೋದು, ಅದ್ರ ಜೊತೆ ನಾವ್ ಕನೆಕ್ಟ್ ಆಗ್ಬೋದು. ಅದಕ್ಕೆ ಮ್ಯಾಟೇ ಬೇಕಾಗಿಲ್ಲ, ಅರ್ಥ ಆಯ್ತ್ರೆ? ಆಸ್ಟ್ರಲ್ ಪಿರಮಿಡ್ಸ್. ನಾನು ಕೆಲವೊಬ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದೆ ರೀ. ನಾನು ಕ್ಯಾನ್ಸರ್ ಇದೆ ಅವ್ರಿಗೆಲ್ಲರಿಗೂ ಧ್ಯಾನ ಹೇಳ್ಕೊಟ್ಟಿನಿ. ಆಲ್ಮೋಸ್ಟ್ ಆಲ್ ಧ್ಯಾನ ಮಾಡ್ತಾ ಇದಾರೆ, ಕ್ಯೂರ್ನು ಆಗಿದ್ದಾರೆ. ಇದೊಂದ್ ಸ್ವಲ್ಪ ಅವ್ರಿಗೆ ಕೊಟ್ರೆ ಇನ್ನೂ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಕೇಳಿದೆ ಮ್ಯಾಮ್. 100%. ಎಷ್ಟೋ ಜನರ ಅಭಿಪ್ರಾಯಗಳು ಹೇಳಿದಾಗ ನನಗೂ ಹಂಗೆ ಅನ್ಸುತ್ತೆ, ಅದು ಎಷ್ಟು ಮಿರಾಕಲ್ ಅಪ್ಪ ಅಂತೇಳಿ. ಅವು ಎನರ್ಜೀಸ್ ಅದಾವ, ಅನುಕೂಲ ಇದ್ದವ್ರು ಬಳಸ್ಕೋಬಹುದು. ಈಗ ಒಂದು ಮಗು, ನಾ ಹೇಳ್ತೀನಿ, ಯಾವಾಗ್ಲೂ ಇದೆ ಉದಾಹರಣೆ ಹೇಳ್ತೀನಿ. ಒಂದ್ ಮಗು ಇದೆ, ಅದು ನಾವು ವಾಕರ್ ತರದಿದ್ರು ನಡೆಯುತ್ತೆ, ವಾಕರ್ ತಂದ್ರೆ ಬೇಗ ನಡೆಯುತ್ತೆ. ಇವೆಲ್ಲ ಒಂಥರ ಕ್ಯಾಟಲಿಸ್ಟ್ ತರ, ಕೆಮಿಸ್ಟ್ರಿಯಲ್ಲಿ ಕ್ಯಾಟಲಿಸ್ಟ್ ಅಂತ ಬರ್ತವೆ ಪ್ರಯೋಗಾಲಯದಲ್ಲಿ, ಫಾಸ್ಟ್ ಆಗ್ಬೇಕು ಅಂತೇಳಿ. ಬೇಗ ಧ್ಯಾನ ಸ್ಥಿತಿಯನ್ನು ಹೊಂದೋದಕ್ಕೆ ಸಂಗೀತ, ಸಾಮೂಹಿಕ ಧ್ಯಾನ, ಹುಣ್ಣಿಮೆ ಧ್ಯಾನ, ಜೊತೆಗೆ ಇವು ಕ್ರಿಸ್ಟಲ್ಗಳು, ಪಿರಮಿಡ್ಗಳು ಅಷ್ಟೇ. ಇಲ್ದೇ ಇದ್ರೆ ನಾವೇ ಅನಂತವಾದ ಶಕ್ತಿ, ನಾವೇ ಅನಂತವಾದ ಶಕ್ತಿ. ಹಾ ಮೇಡಮ್, ನಿಮ್ ಕಡೆ ಇದ್ರೆ ಅದನ್ನ ತರಿಸಿ ಅವ್ರಿಗೆ ನನ್ ಕಡೆಯಿಂದ ಅವ್ರಿಗೆ ಕೊಡ್ಬೇಕಂತ ಒಂದು ಖಂಡಿತ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ನೀವು. ಓಕೆ, ಧ್ಯಾನವೇ ಅಲ್ಟಿಮೇಟ್ ಸಾಧನೆ ಧ್ಯಾನ. ಓಕೆ 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 ಮ್ಯಾಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ನಮ್ಮ ಜೈ ಹೋಮ್ ಮೆಡಿಟೇಷನ್ ಬಂದು ಈ ತಿಂಗಳ ಧ್ಯಾನ ಕಸ್ತೂರಿ ಬಗ್ಗೆ ಸಾಕಷ್ಟು ಚೆನ್ನಾಗಿ ವಿವರಿಸಿದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೆ ಪ್ರತಿ ತಿಂಗಳು ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಹಾಗೆ ನಾಡಿದ್ದಿಂದ ಮಾರ್ನಿಂಗ್ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ, 2 hours ಮಾಸ್ಟರ್ಸ್. ಫ್ಲೈಯರ್ಸ್ ಕಳಿಸ್ತೀನಿ, ಎಲ್ಲರೂ 4:30ಗೆ ಜಾಯಿನ್ ಆಗಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.
Great work. Thank you. Yes, masters, let's end the session. Thank you.